ಏಸೇಪನು 17 ವರ್ಷದ ಒಂದು ಕನಸು ಕಾಣ್ತಾನೆ. ಆ ಕನಸು ಅವ್ರ ಅಣ್ಣಂದ್ರೆ ಏನ್ ಹೇಳ್ತಾರೆ, ನಾವು ನಿಂಗೆ ಅಡ್ಡ ಬೀಳ್ಬೇಕೇನೋ ಅಂದಾಗ, ಇಲ್ಲ ಅಣ್ಣ ಇದು ದೇವ್ರು ಕೊಟ್ಟರೆ ಕನಸು ಅಂದಾಗ ಅವನೇನ್ ಮಾಡ್ತಾರೆ, ಅವನ್ನ ತಿರಸ್ಕರಿಸ್ತಾರೆ. ಆನಂತರ ಅವ್ರ ಅಣ್ಣಂದ್ರಿಗೆ ಊಟ ತಗೊಂಡು ಕೊಡುವಾಗ ಅವನ್ನ ಸಾಯಿಸಕ್ಕೆ ರೆಡಿ ಮಾಡ್ತಾರೆ. ಅದ್ರಲ್ಲೊಬ್ಬನೇ ಬದುಕಿಸಿ ಅವನ್ನ 20 ರೂಪಾಯಿಗೆ ಐದು ದೇಶಕ್ಕೆ ಮಾರಾಕ್ ಬಿಡ್ತಾರೆ. 20 ರೂಪಾಯಿಗೆ ಮಾರ್ಬಿಡ್ತಾರೆ ಅವನ್ನ. ಆ ದೇಶ ಯಾವುದೋ ಬೇರೆ ದೇಶಕ್ಕೆ ಹೋಗಿದ್ದಾನೆ, ಅವನ ಜೊತೆ ಒಬ್ಬರು ಇಲ್ಲ. ಆ ರಾಜ ಹಾಕ್ಬಿಟ್ಟು ಐಗುಪ್ತ ದೇಶದಲ್ಲಿ ಅವನ ಏಸೇಪನ್ನ 1 ರೂಪಾಯಿಗೆ 2 ರೂಪಾಯಿಗೆ ಸೇರಿ 20 ರೂಪಾಯಿಗೆ ಒಬ್ಬನು ಪರವಾನ ಕೊಂಡ್ಕೊಂಡು ಹೋಗ್ಬಿಡ್ತಾನೆ. 20 ರೂಪಾಯಿಗೆ ಅವ್ರ ಮನೆ ಗುಲಾಮನ ಕೆಲಸ ಕರ್ಕೊಂಡು ಹೋಗ್ತಾನೆ 20 ರೂಪಾಯಿಗೆ. ಅವನು ಹೋಗಿ ಫರೋಹನ ಮನೆಗೆ ಎಂಟ್ರಿ ಕೊಟ್ಟನೋ ಇಲ್ಲೋ, ಫರೋಹನಿಗೆ ಅರ್ಥ ಆಗುತ್ತೆ. ಹಲ್ಲೆಲೂಯ್ಯ. ಅವನು ಯಾವಾಗ ಫರೋಹನ ಮನೆಗೆ ಹೋಗ್ತಾನೋ ಫರೋಹನ ಮನೆ ಅಭಿವೃದ್ಧಿ ಆಗುತ್ತೆ. ಅಲ್ಲಿ ಫರೋಹನ ಮನೆ ಅಭಿವೃದ್ಧಿ ಆಗುತ್ತೆ. ಆಗ ಫರೋಹ ಅನ್ಕೊಂತಾನೆ, ಖಂಡಿತವಾಗ್ಲೂ ಮನೆ ದೇವರ ಆತ್ಮ ಇದೆ, ನನ್ನ ಮನೆ ಅಭಿವೃದ್ಧಿ ಆಗ್ತಿದೆ ಅಂತ. ಆಗ ಅಲ್ಲಿ ಕೂಡ ಒಂದು ದೊಡ್ಡ ಶೋಧನೆ ಬರ್ತದೆ. ಫರೋಹನ ಹೆಂಡತಿನೇ ಅವನು ಇಷ್ಟ ಬಿಟ್ಬಿಡ್ತಾನೆ. ಯಾಕಂದ್ರೆ ಏಸೇಪನ ಬೈಬಲ್ ಹೇಳುತ್ತೆ ಸುಂದರವಾಗಿದ್ದಾನೆ ಅಂತ. ಅಲ್ಲಿ ವಾಕ್ಯ ಬರೆಯಬೇಡ, ಸುಂದರವಾಗಿದ್ದಾನಂತೆ. ಸುಂದರವಾಗಿರೋ ಮೇಲೆ ಕಣ್ಣು ಆಯಿಸ್ಬಿಡ್ತಾರಲ್ಲ. ಆದ್ರೂ ಕೂಡ ದೇವರು ಅವನ ಜೊತೆ ಇರೋದಕ್ಕೆ ಅವನು ಏನ್ ಮಾಡ್ತಾನೆ, ಪಾಪ ಮಾಡಲ್ಲ. ಅಲ್ಲಿಂದ ಆಕೆ ಹೇಳಿಕೆ ಮೇಲೆ ಆರ್ದಿಯ ಪದ್ಮ ಚಪ್ತೆ ಗೋಡೆ ಕಟ್ಟುಂಡುಂದಂತ. ಗೋಡೆ ಕಟ್ಟದಂಗೆ ಇರ್ತದೆ. ಹೆಣ್ಮಕ್ಳು ಸುಳ್ಳು ಹೇಳೋರು, ಅರ್ಥ ಆಯ್ತಾ? ಆ ರೀತಿ ಏಸಪ್ಪನ ಜೊತೆ ಆಗೋಯ್ತು. ಅವನು ಜೈಲಿಗೆ ಹೋಗ್ಬಿಟ್ಟ. ಜೈಲಲ್ಲಿ ಒಂದು ಘಟನೆ ನಡೀತು. ಅಲ್ಲಿ ಕೂಡ ಒಳ್ಳೆ ಸಾಕ್ಷಿ ಕಾಪಾಡ್ಕೊಂಡು ಇರುವಾಗ ಒಂದು ರಾಜನ ಹತ್ರ ಕೆಲಸ ಮಾಡೋರು ಇಬ್ರು ಬಂದು ಜೈಲಿಗೆ ಹೋಗ್ತಾರೆ. ಅವ್ರು ಯೋಚನೆ ಮಾಡ್ತಾ ಇರ್ತಾರೆ, ಏನಂತ, ನನಗೊಂದು ಇಬ್ರಿಗೂ ಒಂದೇ ತರ ಕನಸು ಬಂದಿರುತ್ತೆ ಅಂತ ಯೋಚನೆ ಮಾಡ್ತಾರೆ. ಆ ಕನಸಿನ ಅರ್ಥ ಕೂಡ ಏಸಪ್ಪನ ಹೇಳ್ತಾನೆ. ಆಗ ಒಬ್ಬನು ಸತ್ತೋಗ್ತಾನೆ, ಒಬ್ಬನು ರಾಜನ ಹತ್ರ ಹೋಗಿ ಕೆಲಸ ಮಾಡ್ತಾನೆ. ಆ ರಾಜ ಹತ್ರ ಕೆಲಸ ಮಾಡೋಂಗೆ ಏನಾಯ್ತು ಗೊತ್ತಾ ಏಸಪ್ಪನು, ನೀನ್ ಹೆಂಗೋ ರಾಜನ ಹತ್ರ ಗ್ಯಾರಂಟಿ ಹೋಗ್ತೀಯಾ, ಗ್ಯಾರಂಟಿ ಕೆಲಸ ಮಾಡ್ತೀಯಾ, ನಾನು ಬೇರೆ ದೇಶದ ಬಂದು ನನಗೆ ಹಿಂದೆ ಮುಂದೆ ಯಾರು ಇಲ್ಲಯ್ಯ, ಆ ರಾಜನ ಹೇಳಿ ನಾನು ರೇಪ್ ಮಾಡಿಲ್ಲಯ್ಯ, ನಾನು ಬಿಡಿಸು ಅಂತ ಕೇಳ್ಕೊಂತಾನೆ. ಅವನೇನ್ ಮಾಡ್ತಾನೆ, ಆಯ್ತಪ್ಪ ಅಂತ ಹೇಳ್ಬಿಟ್ಟು ಹೋಗ್ತಾನೆ, ಮರ್ತೋಗ್ಬಿಡ್ತಾನೆ. ಇಲ್ಲಿಂದ ಸ್ಟೋರಿ ಮರ್ತೋದ ನಂತರ ಇನ್ನೇಸಪ್ಪನಿಗೆ ಯಾರಿದ್ದಾನೆ, ಜೈಲಲ್ಲಿ ಇದ್ದಾನೆ. ಒಂದು ದಿನ ಆ ಫರೋಹನಿಗೆ, ಆ ರಾಜನಿಗೆ, ಆ ದೇಶದ ಪ್ರಧಾನ ಮಂತ್ರಿಗೆ ಕನಸು ಬರ್ತವ್ರಿ. ಎಂತ ಕನಸು ಅಂದ್ರೆ, 7 ವರ್ಷ ಚೆನ್ನಾಗಿರೋ ವರ್ಷಗಳು ಬರ್ತವೆ, ಚೆನ್ನಾಗಿರೋ ದಿನಗಳು ಬರ್ತವೆ. ಇನ್ನು 7 ವರ್ಷ ಬರಗಾಲ ಬರ್ತಂತ ಸೌಮ್ಯ ಮುಖಾಂತರ ಕನಸು ತೋರಿಸ್ತಾನೆ. ಫರೋಹನ ಡಂಗುರ ಓಡಿಸ್ತಾನೆ. ಯಾಕಂದ್ರೆ ರಾಜ ಆಜ್ಞೆನೆ. ಈಗ ನಮ್ಮ ನರೇಂದ್ರ ಮೋದಿಯವರು ನೋಟ್ ಬ್ಯಾನ್, ಕೊರೋನಾ ಲಾಕ್ ಡೌನ್ ಅಂದ್ರೆ ಆಗ್ಲಿಲ್ಲ, ಅನುಭವಿಸಲಿಲ್ಲ, ನೋಟ್ ಬ್ಯಾನ್ ಚೇಂಜ್ ಮಾಡಿಲ್ಲ, ಚಲಾವಣೆ ಮಾಡ್ತಾ ಇಲ್ಲ. ರಾಜಾಜ್ಞೆ ಡಂಗುರ ಓಡಿಸಿದ್ರು ಕೂಡ ಅಲ್ಲಿ ಆ ರಾಜನಿಗೆ ಆ ಕನಸಿನ ಅರ್ಥ ಇರೋರಿಲ್ಲ. ಅವಾಗ ಜೈಲಿಂದ ಬಂದಿರ್ತಾರಲ್ಲ ಒಬ್ಬ ಅಧಿಕಾರಿ, ಅವನ ನೆನಪು ಬರುತ್ತೆ. ಸರ್, ರಾಜನ ಹತ್ರ ಹೋಗಿ, ಸರ್ ನಿನ್ನೆ ನಮ್ಮ ಡಾಕ್ಟರ್ ಕೆ ಸುಧಾಕರ್ ಹತ್ರ ಸಂಧಿಸಿದಾಗ, ಏನಪ್ಪ ನೀವು ನಮ್ಮ ಮಾಧವಶ್ವರರು ಮಹೇಶ್ ಅವರು ಒಕ್ಕಲಿಗರು ಸರ್ ಯಶಸ್ವಾಮಿನ ಪ್ರಾರ್ಥನೆ ಮಾಡ್ತಾರೆ ಅಂದ್ರೆ, ಕನ್ವರ್ಟ್ ಆಗಿದ್ದೀನಿ ಅಪ್ಪ ಅಂದ್ರೆ, ಇಲ್ಲ ಸರ್ ನಾನು ಕನ್ವರ್ಟ್ ಆಗಿಲ್ಲ, ಯಶಸ್ವಾಮಿನ ಪ್ರಾರ್ಥನೆ ಮಾಡ್ತೀನಿ, ಆದರೆ ಯಶಸ್ವಾಮಿ ರೀತಿ ನಾನು ಸಾಕ್ಷಿ ಎಲ್ಲ ಹೇಳಿದೆ. ಅದನ್ನ ವೆರಿ ಗುಡ್, ಚೆನ್ನಾಗಿದೆ ನಿನ್ನ ಸಾಕ್ಷಿ, ಸೂಪರ್ ಅಪ್ಪ, ಒಳ್ಳೆ ನಂಬಿಕೆ ಇದೆ ಅಂತ ಅಣ್ಣನೂ ಇದ್ರ ಕೇಳಿ ನಂಬಿಕೆ ಇದೆ ಅಂತ ಹೇಳಿದ. ಆ ರೀತಿ ಸಾಕ್ಷಿಯನ್ನು ಹೇಳಿದಾಗ ಅವ್ರಿಗೊಂದು ನಂಬಿಕೆ ಬರ್ತದೆ. ಇಲ್ಲಿ ಫರೋಹ ಕೂಡ ಅದೇ ಮಾಡಿದ್ದು, ಎಲ್ಲರಿಗೂ ಸಾಂಗ್ ಮಾಡ್ದ. ಆದ್ರೆ ಅವನಿಗೆ ಅಲ್ಲಿ ಅರ್ಥ ಬರಲಿಲ್ಲ. ಆಗ ಅವ್ನ ನೆನಪು ಬಂತು, ಏಸಪ್ಪನ ಅರ್ಥ ಹೇಳಿದ್ನಲ್ವಾ, ಅವನ ಕೇಸ್ ಅವನೆಲ್ಲಿದ್ದಾನೆ ಅಂದ್ರೆ ಜೈಲಲ್ಲಿ ಇದ್ದಾನೆ. ಅವನ ಕೇಸ್ ಮನ್ನಾ ಮಾಡಿ ಕರ್ಕೊಂಡ್ಬರ್ರ ಅಂತಂದ. ರೇಪ್ ಕೇಸ್ ಅಲ್ಲಿ ಹೋಗಿದ್ದವನು ಮನ್ನಾ ಮಾಡಿ ಫರೋಹನ ರಾಜನ ಹತ್ರ ಬಂದು ಕುತ್ಕೊಂಡ. ಫರೋಹನ ರಾಜನಿಗೆ ಒಂದು ಹೇಳಿಕೆ ಕೊಟ್ಟ, ರಾಜ 7 ವರ್ಷ ಒಳ್ಳೆ ತಿರುಗಳು ಬರ್ತವೆ, ಈ 7 ವರ್ಷ ಒಳ್ಳೆ ಮಳೆ ಬೆಳೆ ಗಿಳೆ ಎಲ್ಲ ನಿಮ್ಮ ದೇಶ ಚೆನ್ನಾಗುತ್ತೆ, ನಿಮ್ಮ ದೇಶ ಸೂಪರ್ ಆಗಿರುತ್ತೆ ರಾಜ ಅಂತ, ಒಳ್ಳೆ ಬೆಳೆಗಳಾಗುತ್ತೆ ಅಂತ. ಇನ್ನು 7 ವರ್ಷ ಬರಗಾಲ ಬರುತ್ತೆ ರಾಜ, ಬರಗಾಲ ಬರುತ್ತೆ. ನೀವೇನ್ ಮಾಡ್ತೀವಿ ಅಂದ್ರೆ, ಈ ಒಳ್ಳೆ ದಿನಗಳಲ್ಲಿ ನೀನು ಬೆಳೆದಿರೋ ಬೆಳೆಗಳನ್ನ ಎಲ್ಲವನ್ನ ಕುಡಿಕು ಅಂತಾರೆ. ನಮ್ಮ ಕೃಷಿಯನ್ನು ದುಡ್ಡು ಕುಡಿಕಬಾರ್ದು, ಅದು ಕುಡಿಕಬಾರ್ದು, ಇದು ಕುಡಿಕಬಾರ್ದು ಅಂದ್ರೆ ಅಲ್ಲಿ ಏಸಪ್ಪನ ಕುಡಿಕಿದ್ದಕ್ಕೆ ಬರಗಾಲ ಬರುವಾಗ ಯೂಸ್ ಆಗಿದ್ದು. ಹಲ್ಲೆಲೂಯ್ಯ. ಮುಂದಕ್ಕೆ ವಾಕ್ಯ 48 ಅಂತ ಹೇಳಿದಾಗ ಅವ್ರ ಅಣ್ಣಂದ್ರು ಊಟಕ್ಕೆ ಬಂದಿದ್ದಾರೆ. ಅವ್ರ ಮಂತ್ರಕ್ಕೆ ಊಟಕ್ಕೆ ಅವ್ರ ಅಣ್ಣರು ಬಂದು ಕಾಲ ಬಿದ್ದಿದ್ದಾರೆ. ಇಲ್ಲಿ ಏಸಪ್ಪನ ಕೂಡಿಕಿದ್ದಕ್ಕೆ ಅಲ್ಲಿ ಬರಗಾಲ ಬಂದ 7 ವರ್ಷ ಆದ್ಮೇಲೆ ಕುಡಿಕೋ ಸಂದರ್ಭದಲ್ಲಿ ಒಳ್ಳೆ ಅಧಿಕಾರ ನೇಮಕ ಮಾಡಿ, ಒಳ್ಳೆ ಅಧಿಕಾರ ನೇಮಕ ಮಾಡಿ ಈ ಒಂದು ಇದನ್ನ ಕೆಲಸವನ್ನು ಮುಗಿಸುವಂದಾಗ ಫರೋಹ ಹೇಳ್ತದ್ದು ವೇಳೆಗೆ ನಮ್ಮ ಜನಪಾಶ್ವದಿದ್ದು ಫರೋಹ ಹೇಳ್ತಾನೆ, ದೇವರ ಆತ್ಮ ನೋಡಪ್ಪ, ನಮ್ಮ ದೇಶ ದೇವರ ಆತ್ಮ ಹೊಂದಿರೋ ವ್ಯಕ್ತಿ ನೀನೇ ಒಂದು ದೊಡ್ಡ ಅಧಿಕಾರಿ ಆಗು ಅಂತ ಅವನಿಗೆ ಬುದ್ಧಿ ಜ್ಞಾನ ಉಳ್ಳವನಂತ ಅಧಿಕಾರಿ. ನಾವು ಬುದ್ಧಿ ಜ್ಞಾನವನ್ನು ಉಪಯೋಗಿಸ್ಕೊಳ್ಬೇಕು. ನೀನೇ ಒಂದು ದೊಡ್ಡ ಅಧಿಕಾರಿ ಆಗು ಅಂತ ಫರೋಹನು ಏಸಪ್ಪನಿಗೆ ಹೇಳ್ತಾನೆ. ಓಟ್ ಹಾಕ್ದೆ, ಏಸಪ್ಪನೇನಾದ ಸರ್ವಾಧಿಕಾರಿ ಆದ. ಓಟ್ ಹಾಕಲ್ಲ, ಕೌನ್ಸಿಲರ್ ನಂಬರ್ ಹೇಳ್ಬೇಕಂದ್ರೆ ಓಟ್ ಹಾಕ್ಬೇಕು. ನಮ್ಮ ಇಂಡಿಯಾದಲ್ಲಿ ನಡೆದಿದ್ದು ಗೊತ್ತಾಯಿಲ್ಲ. ನಾವು ಬಿಜೆಪಿ ಸರ್ಕಾರ ಬಂದಾಗ ಯಡಿಯೂರಪ್ಪನಿಗೆ ಓಟ್ ಹಾಕಿ ಯಡಿಯೂರಪ್ಪ CM ಮಾಡಿದ್ವಿ. ಆದ್ರೆ SR ಬೊಮ್ಮಾಯಿ ನಾವೇನು ಓಟ್ ಹಾಕಿದ್ವಿ.
ಹಾಕಿದ್ರಾ? ಯಾರನ್ನ ಓಟ್ ಹಾಕಿದ್ರೆ ಕೈ ಎತ್ತಿ ನೋಡೋಣ. ಯಾರು ಓಟ್ ಹಾಕಿಲ್ಲ. ಆದ್ರೆ 2 ವರ್ಷ SR ಬೊಮ್ಮೆಯವರು ಇದಾಗಿದ್ರು, CM ಆಗಿದ್ರು. ಈಗ ಕಾಂಗ್ರೆಸ್ ಸರ್ಕಾರ ನಡೀತದೆ. DK ಶಿವಕುಮಾರ್ ನಾವು CM ಆದ್ರೆ ಇದೇ ಸ್ಥಿತಿ. ಬೈಬಲ್ ಇರೋದಕ್ಕೆ ಅದು ನಡೀತದೆ. ಅಲ್ಲಿ ಏಸಪ್ಪನಿಗೆ ಸರ್ವಾಧಿಕಾರಿಯಾದ ಮೊದಲು ಜ್ಞಾನವನ್ನು ಸಂಪಾದಿಸಿಕೊಳ್ಬೇಕು, ವಿವೇಕವನ್ನು ಸಂಪಾದಿಸಿಕೊಳ್ಬೇಕು, ಬುದ್ಧಿಯನ್ನು ಸಂಪಾದಿಸಿಕೊಳ್ಬೇಕು. ಹಾಗೆ ಪರಮ ರೀತಿಯಾಗಿ ನಮ್ಮ ಗೋಪಾಲನ್ನು ಸಾಕ್ಷಿ ಹೇಳೋದು, ನಮ್ಮ ನಾಯಚಮ್ಮಣ್ಣ ಸಾಕ್ಷಿ ಹೇಳೋದು. ನಮ್ಮ ನಾಯಚಮ್ಮಣ್ಣ ಕುಪ್ಪನಲ್ಲಿ ಹೋಗಿ ಮಹೇಶು ಸತ್ತೋಗಿದ್ದ ಬದುಕಿದ್ರೆ ಆ ರೀತಿಯಾಗಿ ಸಾಕ್ಷಿ ಹೇಳ್ಬೇಕಂದ್ರೆ ನಾವೇನ್ ಮಾಡ್ಬೇಕು ಹೇಳಿ? ಏಸಪ್ಪನ ರೀತಿಯ ಜ್ಞಾನವನ್ನು ಸಂಪಾದಿಸಿಕೊಳ್ಬೇಕು, ವಿವೇಕನ ಸಂಪಾದಿಸಿಕೊಳ್ಬೇಕು. ನನ್ನೆಲ್ಲ ನಮ್ಮ ಚಿಕ್ಕಪ್ಪರು ಫೋನ್ ಮಾಡಿದ್ರೆ, ಅಪ್ಪ ಕ್ರಿಸ್ಮಸ್ ಹಬ್ಬ ಮಾಡ್ತಾ ಇದ್ದೀನಿ, ಯಾವತ್ತು ಯಾವ ಮನೇನೆ ಹೇಳಿದ್ರಿ, ನನ್ಗೆ ಯಾಕೋ ಹೇಳಿಲ್ಲ ಅಂತ ಬೈದ್ರಿ, ನನಗೆ ಬರ್ತಿಲ್ಲ ಇಲ್ಲ ಅಂತ ಹೇಳಿಲ್ಲ ಅಂತ ಹೇಳಿದಾಗ ನಮ್ಮ ಡ್ಯಾಡಿಗೆ ಅಪ್ಪಡಪ್ಪ ಒಳ್ಳೆಯವನಪ್ಪ, ದೇವರು ಆಶೀರ್ವಾದ ಮಾಡಿ ಚೆನ್ನಾಗಿ ಫೋನಲ್ಲೇ ಹೇಳಿದ್ರು ನನಗೆ. ಅದೇ ಫೋನಲ್ಲಿ ನೀವು ಬರಲೇಬೇಕಂದ್ರೆ ಮಾತು ಕೊಟ್ಟಿದ ಪ್ರಕಾರ ಅವ್ರು ಬಂದಿದ್ರು. ಯಾಕೆ ಬಂದ್ರು? ದೇವರು ನಮ್ಮ ಸಂಗಡ ಇರೋದಕ್ಕೆ ಒಂದು ಚಪ್ಪಾಳೆ ಹೊಡೆಯೋಣ. ದೇವರು ನಮ್ಮ ಜೊತೆಲಿದ್ದು ದೇವರಿಗೆ ಪರಿಚಯ ಮಾಡ್ಕೊಳ್ಬೇಕು. ನಮ್ಮ ಒಂದು ಏನ್ ಹೇಳ್ಕೊಂಡು ನಮ್ಮ ಸತ್ಯವೇದ, ನೀನು ಕ್ರಿಸ್ತನಿಗೆ ರಾಯಿಬಾರಿ ಆಗಿದೆಯಾ? ನಾವು ಕ್ರಿಸ್ತನಿಗೆ ರಾಯಿಬಾರಿ ಆಗಿಬಿಟ್ಟು ಅಡ್ವರ್ಟೈಸ್ಮೆಂಟ್ ಆಗಿರ್ಬೇಕು. ನಾವು ಅಡ್ವರ್ಟೈಸ್ಮೆಂಟ್ ಆಗಿದ್ರೆ ಮಾತ್ರನೇ ಇನ್ನೊಬ್ಬರಿಗೆ ಪರಿಚಯ ಮಾಡ್ಕೊಂಡು ಸಾಧ್ಯ. ಯೇಸು ಸ್ವಾಮಿ ನಮ್ದು 10 ವರ್ಷದಿಂದ ಚರ್ಚ್ಗೆ ಪೋಟಿ ಪುಟ್ಟ ರಸ್ತಾ ಪುಟ್ಟ ಹೋದ ಪುಟ್ಟ ಬಂದ ಪುಟ್ಟ ನೋ ಡೆವಲಪ್ಮೆಂಟೇ ಇಲ್ಲ. ನಾನು ರಾಜರೋಷವಾಗಿ ಹೇಳ್ತೀನಿ, ಯೇಸು ಸ್ವಾಮಿ ನಮ್ಮ ಸೂಪರ್ ಆಗಿದ್ದೀನಿ. ಒಂದು ದೊಡ್ಡ ಚಪ್ಪಾಳೆ ಹೊಡೆಯೋಣ. ಯೇಸು ಸ್ವಾಮಿ ನಮ್ಮಿರೋ ಸಕಲ ಜನಕ್ಷರು ಕೊಡೋದಿಕ್ಕೇನಪ್ಪ. ಇಲ್ಲಿ ಯೇಸಪ್ಪ ಏನಿತ್ತು? ಮೊದಲು ಯೇಸಪ್ಪ ಏನ್ ಕೊಟ್ಟ? ಜ್ಞಾನ ಕೊಟ್ಟ, ಬುದ್ಧಿ ಕೊಟ್ಟ, ವಿವೇಕ ಕೊಟ್ಟ. ಆ ವಿವೇಕ ಜ್ಞಾನ ಬುದ್ಧಿ ಯಾವಾಗ ಕೊಟ್ಟು ಅದು ಪರವಾಗಿ ಗೊತ್ತಾಯ್ತು, ಪರವಾದ ದೇಶಕ್ಕೆ ಗೊತ್ತಾಗಿರುತ್ತೆ. ಇಡೀ ತಿಪ್ಪೇನಹಳ್ಳಿಯಲ್ಲಿ ನಮ್ಮ ಗೋಪಾಲಣ್ಣವ್ರು ಹೋದ್ರು ಕೂಡ, ಯಾವ ಚರ್ಚ್ಗೆ ಹೋದ್ರು ಕೂಡ ಆ ಮಹೇಶ್ ನೋಡಿದ್ರೆ ಯೇಸು ಸ್ವಾಮಿ ಇದ್ದಾರಪ್ಪ. ಯಾಕೆ ಹೇಳ್ತಾರೆ? ನಾನು ಹೆಚ್ಚಿಸ್ಕೊಳಕ್ ಹೇಳ್ತಿಲ್ಲ, ಯಾಕಂದ್ರೆ ಅವ್ರ ಮುಂದೆ ಯಾವಾಗ ಹತ್ರ ಹೋಗ್ಬಿಟ್ಟು 90 ಕಾಸು ಕೊಡೋಣ ಅಂತ ಕೊಡಿದ್ರೆ ಬಿಡ್ತಿರ್ಲಿಲ್ಲ. 90 ಕಾಸು ಕೊಟ್ಟಿದ್ರೆ ಬಿಡ್ತಿರ್ಲಿಲ್ಲ. ಇಷ್ಟು ಜ್ಞಾನ ಇವಾಗ ಎಲ್ಲಿಂದ ಬಂತು? ನನಗೆ ಇಷ್ಟೊಂದು ಜ್ಞಾನ ಇವಾಗ ಎಲ್ಲಿಂದ ಬಂತು? ನಾನೇ ಒಂದೊಂದ್ಸಲ ಕ್ವಶನ್ ಮಾರ್ಕ್ ಹಾಕೋತೀನಿ, ನನಗೆ ಇಷ್ಟೊಂದು ಜ್ಞಾನ ಇವಾಗ ಎಲ್ಲಿಂದ ಬಂತು ಅಂತ. ದೇವರು ನನಗೆ ಕೊಟ್ಟರು. ಹಲ್ಲೆಲೂಯಾ. ಅದಕ್ಕಾಗಿ ಹೆಚ್ಚು ಪ್ರಾರ್ಥನೆ ಮಾಡಿ ದೇವರ ಸನ್ನಿಧಿಯಲ್ಲಿ ಕೇಳ್ತೀನಿ. ನಮ್ಮ ಮುಖಾಂತರ ದೇವರು ಇದೆ ಅಂತ ಮೂಲಕದಲ್ಲಿ ಗೊತ್ತಾಗ್ಬೇಕು. ಹಲ್ಲೆಲೂಯಾ. ಸಿಂಪಲ್ ಆಗಿ ಎಲ್ಲರೂ ವಾಕ್ಯ ಹೇಳ್ತೀನಿ ಕೇಳಿ. ಶದ್ರಕ್ ಮೇಷಕ್ ಅಬೇದ್ನೆಗೋ ಅವ್ರನ್ನ ಆ ನಬೂಕದ್ನೆಚ್ಚರ್ ಏನ್ ಮಾಡಿದ್ರು? ಬೆಂಕಿಯಲ್ಲಿ ಹಾಕಿದ್ರ? ಕರೆಕ್ಟ್? ಬೆಂಕಿಯಲ್ಲಿ ಅಧಿಕಾರ ಮಾಡಿದ್ರ? ಏನು ಮಾಡಿಲ್ಲ. ಆದ್ರೆ ನಾಲ್ಕನೇವರು ದೇವರು ಸಿದ್ಧವಾದ ಶದ್ರಕ್ ಮೇಷಕ್ ಅಬೇದ್ನೆಗೋ ಬೆಂಕಿಯಲ್ಲಿ ಅದಕ್ಕೆ ಅವ್ರನ್ನ ತ್ಯಾಗ ಮಾಡಿದ್ರು. ಸತ್ರು ಯೇಸು ಸ್ವಾಮಿಗಳು ಸಾಯ್ತೀರಂತ. 4ನೇವರು ಯೇಸು ಸ್ವಾಮಿ ಇದ್ರು. ಅಲ್ಲಿ ಪರವಾಗಿ ಯೇಸು ಸ್ವಾಮಿ ಕಂಡಾಗ ನಬೂಕದ್ನೆಚ್ಚರ್ ರಾಜ ಯೇಸು ಸ್ವಾಮಿ ನೋಡಿದಾಗ ಯೇಸು ಸ್ವಾಮಿ ಬಗ್ಗೆ ಏನ್ ಹೇಳಿಕೆ ಕೊಡ್ತಾರೆ ಗೊತ್ತಾ? ವಾಕ್ಯ ಓದಿದ್ರೆ ಯಾರು ಹೇಳಿ ನೋಡೋಣ. ಯೇಸು ಸ್ವಾಮಿ ಬಗ್ಗೆ ನಬೂಕದ್ನೆಚ್ಚರ್ ರಾಜ ಏನ್ ಹೇಳಿಕೆ ಕೊಡ್ತಾರೆ ಹೇಳಿ ನೋಡೋಣ. ವಾಕ್ಯ ಓದಿರೋ ಹೇಳಿ ನೋಡೋಣ. ಅದಲ್ಲ, ಅದಾದ ನಂತರ ಹೇಳಿಕೆ ಏನ್ ಕೊಡ್ತಾ ಇದ್ದಾನೆ ನಬೂಕದ್ನೆಚ್ಚರ್ ರಾಜ? ಒಂದು ಹೇಳಿಕೆ ಕೊಡ್ತಾನೆ. ಮುಂದೆ ಅಂತ ಓದ್ಕೊಂಡು ಹೋದ್ರೆ, ಶದ್ರಕ್ ಮೇಷಕ್ ಅಬೇದ್ನೆಗೋ ದೇವರೇ, ದೇವರು ನಿಜವಾದ ದೇವರು. ಅವ್ರನ್ನ ತೊಂದರೆ ಮಾಡಿದ್ರೆ, ಅವ್ರ ದೇವರಿಗೆ ಬೈದ್ರೆ, ಹಾಗಾದ್ರೆ ಅವ್ರ ಮನೆಯನ್ನ ತಿಪ್ಪಿಗಳ ಮಾಡ್ಬಿಡ್ರಿ ಅಂತ ಹೇಳಿಕೆ ಕೊಡ್ತಾ ಇದ್ದಾರೆ. ಕರೆಕ್ಟ್ ಇಲ್ವಾ? ಏನಂತೇಳಿ? ಅವ್ರ ಮನೆಗಳನ್ನ ತಿಪ್ಪಿಗಳು ಮಾಡ್ರಿ, ಅವ್ರ ಜೈಲಿಗೆ ಹಾಕ್ರಿ ಅಂತ ಹೇಳಿಕೆ ಕೊಡ್ತಾ ಇದ್ದಾನೆ. ನಿಜವಾದ ದೇವರು ಅವ್ರೆ ಅಂತ ನಬೂಕದ್ನೆಚ್ಚರ್ ರಾಜನ ದಿನ ಆ ದೇಶಕ್ಕೆ ಪರಿಚಯ ಮಾಡಿಕೊಟ್ಟ. ಶದ್ರಕ್ ಮೇಷಕ್ ಅಬೇದ್ನೆಗೋ ಆಸ್ತಿ ಇತ್ತ, ಅಂತಸ್ತಿತ್ತ, ಬೆಳ್ಳಿ ಇತ್ತ, ಬಂಗಾರ ಇತ್ತ? ನೋ. ಏನಂತೇಳಿ? ಪ್ರಾರ್ಥನೆ, ಜ್ಞಾನ, ವಿವೇಕ ಐತ್ರಿ. ಆ ಜ್ಞಾನ ವಿವೇಕನೇ ಐಶ್ವರ್ಯ ಕಡೆ ಹೋಗಿದ್ದು. ಹಲ್ಲೆಲೂಯಾ. ಐಶ್ವರ್ಯ ಕಡೆ ಹೋಗಿ ಮೊದಲು ಯೇಸು ಕ್ರಿಸ್ತನ ಯಾರ ಬರಲಿ ಜ್ಞಾನವನ್ನ ಕೇಳಬೇಕು, ವಿವೇಕವನ್ನ ಕೇಳಬೇಕು. ಕರೆಕ್ಟ್ ಇಲ್ಲ? ಪರವನೂ ಕೂಡ ಯೇಸಪ್ಪನ ಜ್ಞಾನ ಇರೋದ ಕಾರಣನೇ ದೇವರು ಆತ್ಮ ಒಂದು ಮನೆ ಅಂತ ಹೇಳೋದು. ಪರವನು ಒಬ್ಬರು ಹೇಳಿದ ಸಾಕಪ್ಪ, ಇಡೀ ದೇಶದಲ್ಲೆಲ್ಲ ಯೇಸು ಸ್ವಾಮಿ ನಂಬ್ತಾರೆ. ಯಾಕಂದ್ರೆ ಆ ದೇಶದ ರಾಜ ಆತನು ಅಲ್ವಾ? ಆ ದೇಶದ ರಾಜ ಆಗಿರೋ ಕಾರಣ ಆತರ ಮಾತೆಲ್ಲರೂ ಕೇಳ್ತಾರೆ. ಇಲ್ಲಿ ನಬೂಕದ್ನೆಚ್ಚರ್ ರಾಜ ಆಗಿದ ಕಾರಣ ಒಂದು ಚೂರು ಯೇಸು ಸ್ವಾಮಿ ಡ್ಯಾಮೇಜ್ ಆಗಿಲ್ಲ ಹೆಸರಿಗೆ. ಅದಕ್ಕೆ ಮುಂದೆ ಸ್ವಲ್ಪ ಮುಂದಕ್ಕೆ ಹೋದ್ರೆ ಶದ್ರಕ್ ಮೇಷಕ್ ಅಬೇದ್ನೆಗೋರನ್ನ ಉನ್ನತ ಸ್ಥಿತಿಗೆ ದೇವರು ತರ್ತಾರೆ. ಹಲ್ಲೆಲೂಯಾ. ಇವತ್ತು ಇಷ್ಟು ಜನ ಉನ್ನತ ಸ್ಥಿತಿಯಲ್ಲಿ ಕೈ ಎತ್ತಿ ನೋಡೋಣ. ಉನ್ನತ ಸ್ಥಿತಿಯಲ್ಲಿ ಇರಬೇಕು, ಉನ್ನತ ಸ್ಥಿತಿಯಲ್ಲಿ ಇರಬೇಕು. ನಾವು ಉನ್ನತವಾಗಿರೋ ಮಕ್ಕಳು. ನಮ್ಮ ಬಗ್ಗೆ ಸಾಕ್ಷಿ ಇನ್ನೊಬ್ರು ಹೇಳಬೇಕು. ಯಾಕೆ ಗೊತ್ತಾಯ್ತು? ನಮ್ಮ ಗೋಪಾಲಣ್ಣವರು ಎಲ್ಲ ಹೇಳ್ತಾರಂತಲ್ಲ, ಇಂಪಾರ್ಟೆಂಟ್. ಬೈಬಲ್ ಹೇಳುತ್ತೆ, ನಿನ್ನ ಮುಖಾಂತರ ಯೇಸು ಸ್ವಾಮಿನ ಪರಿಚಯ ಮಾಡಿಕೊಟ್ರೆ, ಅವ್ರ ಬಾಯಿಂದ ಅರಿಕೆ ಮಾಡಿ ಹೃದಯ ನಮಗೆ ರಕ್ಷಣೆ. ನಮ್ಮ ಶಾರದಕ್ಕವರು ಕಣ್ಣಲ್ಲಿ ನೀರು ಹಾಕೊಳ್ತಾ ಇದ್ರು. ಯಾಕೆ ಗೊತ್ತಾ? ನನ್ನ ಆಜ್ಞೆನ ಎಂತ ಕೊಟ್ಟ ಕೊಟ್ಬಿಟ್ಟೆ ಅಂತ. ಅಲ್ಲೇನ
ಕಣ್ಣಲ್ಲಿ ನಾನು ಹಾಸ್ಪಿಟಲ್ ಸತ್ತೋಗ್ತಿದ್ದಾಗ ಕಣ್ಣಲ್ಲಿ ನೀರು ಹಾಕೊಂಡೋದ್ರು. ಆ ಒಬ್ಬರೇ ಇಷ್ಟ ಬಿಟ್ಟಿದ್ದು. ಆ ಅಕ್ಕ ಒಬ್ಬರೇ ಹಾಸ್ಪಿಟಲಲ್ಲಿ ಕಣ್ಣಲ್ಲಿ ನೀರು ಹಾಕಿ ನನಗೂ ಒಳ್ಳೋರಿದ್ದಾರೆ ಅನ್ಕೊಂಡೆ ನಾನು. ಹಾಗಲ್ವಯ್ಯ, ಅಂದ್ರೆ ನನ್ನಿಂದ ಅಲ್ತರು ನಾದಿಂದ ಅಲ್ತರು ನಂಗೆ ಗೊತ್ತಿಲ್ಲ. ಯಾಕಂದ್ರೆ ಸತ್ತೋಗ್ಬಿಟ್ರೆ ನಾನಿದ್ದಂಗೆ ಗೊತ್ತಿಲ್ಲ. ಆದ್ರೆ ಕಣ್ಣಲ್ಲಿ ನೀರು ಹಾಕೊಂಡೋದ್ರು ಅವತ್ತು. ನನ್ನನ್ನ ಈ ತರ ಬೈಕೊಂಡು ಹೋಗ್ತಾ ವ್ಯಕ್ತಿಗಳು ನನ್ನೂ ಕಣ್ಣಲ್ಲಿ ನೀರು ಹಾಕುವಂತ ಜನ ಇದ್ದಾರ ಅನ್ನೋ ಒಂದು ಸ್ಥಿತಿಯಲ್ಲಿ ನಾನಿದ್ದೆ. ಆದ್ರೆ ಅವರು ತಿಳ್ಕೊಂಡ್ರು ಯೇಸು ಸ್ವಾಮಿ ಇವತ್ತಿಗೂ ಕೂಡ ನನಗೆ ಅಷ್ಟೇ ಪ್ರೀತಿ, ಅಷ್ಟೇ ಗೌರವ. ಯಾಕೆ ಹೇಳಿ, ಅಷ್ಟು ಜ್ಞಾನ ವಿವೇಕವನ್ನ ದೇವರು ನಮ್ಗೆ ತಿಳಿಸಿ. ನಾವು ಸೇವಕರಾಗಿರೋ ನಾವು ಕೂಡ ಮೊದಲು ದೇವರ ಹತ್ರ ಸ್ವಾಮಿ ಆಸ್ತಿ ಕೊಡಿ, ಬೆಳ್ಳಿ ಕೊಡಿ, ಬಂಗಾರ ಕೊಡಿ, ಅಂತಸ್ತು ಕೊಡಿ ಎಲ್ಲ ಕೊಡ್ತಾರೆ. ಗಿಡ ಕೊಡ್ತಾರೆ. 0 ಡಿಗ್ರಿ ಬಂದಿರೋ ನಾನು ಪ್ರಾಣ ಸಮೇತ ಇರಲಿಲ್ಲ ಅಂತ. ಇಡೀ ಮಹೇಶ್ ಸತ್ತೋನ ತಿಪ್ಪೇನಲ್ಲಿ ಸಾಕ್ಷಿಗಳು ಇದ್ದಾರೆ. ಮಹೇಶ್ ಸತ್ತೋನ ಅಂತ ಹೇಳೋ ದಿನಗಳಿದ್ದಾವೆ. 0 ಆಗಿರೋದನ್ನ ಇವಾಗ ಇಷ್ಟಕ್ಕೆ ಮುಗಿಸಿದ್ದಾರೆ. ನನ್ನ ಕೆಲಸ ಕಾರ್ಯಗಳೆಲ್ಲ ಆಶೀರ್ವಾದ ಮಾಡಿದ್ದಾರೆ. ಎಲ್ಲವನ್ನ ದೇವರು ಕೊಟ್ಟಿದ್ದಾರೆ. ಸಾಕಿರೋದು ಸಂತೋಷವಾಗಿದ್ದೀರಿ. ಹಾಲೆಲೂಯ್ಯ. ಈ ರೀತಿಯಾಗಿ ಯಾವತ್ತು ಕೂಡ ಬೇರೆ ಪೊಳವರು ಯೇಸು ಸ್ವಾಮಿ ನಂಬಿದ ಅನ್ಯ ಜನ ನಿಮ್ಮ ಬಗ್ಗೆ ಹೇಳ್ಬೇಕು. ನಿಮ್ಮ ಬಗ್ಗೆ ಹೇಳಿದ್ರೆ ಯೇಸು ಕ್ರಿಸ್ತು ನಿಜವಾದ ದೇವರು ತಿಳಿಯೋರು. ಇಲ್ಲ ಅಂದ್ರೆ ಯೇಸು ಸ್ವಾಮಿ ನಾವು ನಂಬಿದ್ರು ಪದೇಳಿಗ ನೇನು ಪೋತವಣ್ಣ ಚರ್ಚಿಗೆ ಬೈಬಲ್ ಕೊಡೋ ಪ್ರಯೋಜನ ಅಂದ್ರೆ ಡೆವಲಪ್ಮೆಂಟ್ ಏನಿಲ್ಲ. ನಾವು ನಮ್ಗೆ ಒಂದು ಪ್ರಾರ್ಥನೆ ಮಾಡ್ತಾ ಇದೆ, ಇವರು ಜನ ಶೂಟು ಪುಟ್ಟು ಹಾಕ್ಬೇಕಂತ. ಖಂಡಿತ ಶೂಟು ಪುಟ್ಟು ಹಾಕ್ಬೇಕಂತ. ಇವತ್ತು ಅವ್ರ ಬಗ್ಗೆ ಕೂಡ ಸಾಕ್ಷಿ ಇದೆ ಇವರಲ್ಲಿ. ಯಾಕೆ ಯೇಸು ಸ್ವಾಮಿ ನಂಬಿ ಆ ರೀತಿ ಡೆವಲಪ್ಮೆಂಟ್ ಆಗಿದ್ದಾರೆ, ಇರೋದ್ರಲ್ಲಿ ಚೆನ್ನಾಗಿದ್ದಾರೆ. ದೇವರು ಅವ್ರನ್ನ ಆಶೀರ್ವಾದ ಮಾಡಿದ್ದಾರೆ. ಅವ್ರ ಆಸ್ತಿ ಇದೆಯಾ, ಅಂತಸ್ತಿಯ ಬೆಲೆ ಇದೆಯಲ್ಲ, ಅವರಿಗೆ ಜ್ಞಾನವನ್ನ ಕೊಟ್ಟಿದ್ದಾರೆ, ವಿವೇಕವನ್ನ ಕೊಟ್ಟಿದ್ದಾರೆ. ಆ ಜ್ಞಾನ ವಿವೇಕವನ್ನ ಭೂಲೋಕಕ್ಕಾಗಿ ಅವರು ದೇವರ ಆಶೀರ್ವಾದವನ್ನು ಅಂದ್ಕೊಳ್ತಾ ಇದ್ದಾರೆ. ನಮ್ಮ ಮನುಷ್ಯ ಹೇಳ್ಬೇಕು ಅದನ್ನ. ಆ ಮನುಷ್ಯ ಬರುವವರಿಗೆ ಒಂದು ಇದು ಹೇಳಿದ್ರಂತ, ನಮ್ಮ ಭಾವ ಈ ತರ ಇದ್ರು ಒಂದ್ಸಲ ಪ್ರೇರಣೆ ಮಾಡಕ್ ಹೋಗಿದ್ದೆ, ಆದ್ರೆ ಈಗ ಎಷ್ಟು ಚೆನ್ನಾಗಿದ್ದಾರೋ ಅಂತ. ಲಾಟ್ ಆಫ್ ಪ್ರಿಫರೆನ್ಸ್ ನೋಡಿ. ಆ ರೀತಿ ಯಾವತ್ತು ಕೂಡ ನಾವು ದೇವರನ್ನ ಪ್ರತಿನಿಧಿಗಳಾಗಿರೋ ಕಾರಣ ನಾವು ದೇವರನ್ನ ಪರಿಚಯ ಮಾಡ್ಬೇಕು. ಯಾಕಂದ್ರೆ ಭೂಲೋಕದಲ್ಲೇ ಯಾರು ಕೂಡ ದೇವರನ್ನ ಯಾರು ನೋಡೋಕ್ಕಾಗೋದೇ ಇಲ್ಲ. ಬೈಬಲ್ ಹೇಳುತ್ತೆ ದೇವರನ್ನ ಎಂದು ಯಾವತ್ತು ಕಂಡಿಲ್ಲ ಅಂತ. ದೇವ್ರನ್ನ ಆದ್ರೆ ದೇವರಿದ್ದಾರೆ. ಯಾವ ರೀತಿಯಾಗಿ ನೀನು ನಾನು ಅಡ್ವರ್ಟೈಸ್ ಮುಖಾಂತರವಾಗಿ ಬಾಬು ಅವರು ಆ ಫಂಕ್ಷನ್ ಈ ಫಂಕ್ಷನ್ ಎಲ್ಲ ಏನಕ್ಕೆ ಮಾಡ್ತಾ ಇದ್ದಾರೆ ಹೇಳಿ? ಯೇಸು ಸ್ವಾಮಿ ಅವ್ರ ಸಂಘ ಇರೋದಕ್ಕೆ. ಯೇಸು ಸ್ವಾಮಿ ನೋಡಪ್ಪ, ಯೇಸು ಸ್ವಾಮಿ ಬಾಬು ಅವರು ಯೇಸು ಸ್ವಾಮಿ ಕೆಲಸವನ್ನ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂದ್ರೆ ಅವರ ಸಂಘ ದೇವರ ಹಬ್ಬ ಇರೋದಕ್ಕೆ ಮೊದಲು ದೇವರಿಗೆ ಮಹಿಮೆ, ಎರಡನೇದು ಅವ್ರಿಗೆ ಗೌರವ. ಹಾಲೆಲೂಯ್ಯ. ಅವ್ರು ಚಪ್ಪಾಳೆ ಹೊಡೆಯಿರಿ. ಯಾಕೆಂದ್ರೆ ಮೊದಲು ದೇವರ ಮಹಿಮೆ, ಎರಡನೇದಾಗ ಅವರಿಗೆ ಗೌರವ ಸಿಗೋದು. ದೇವರ ಕೆಲಸ ಮಾಡ್ತಾ ಇದ್ದಾರಲ್ವ ಅಂತ 4 ಜನ ಹೊಗಳಿದಾಗ ಬೈಬಲ್ ಮಾತಾಡುತ್ತೆ ಗೊತ್ತಾ? ದೇವರ ದಯೆ ಎರಡನೇದು, ಅಭಿವೃದ್ಧಿ ಆಗ್ಬೇಕಂತ ಎರಡನೇದು ಮನುಷ್ಯರ ದಯೆನೂ ಇರಬೇಕು. ಬರೀ ದೇವರ ದಯ ಇದ್ರೆ ಇರಲ್ಲ, ಮನುಷ್ಯರ ದಯೆ ಕೂಡ ಇರಬೇಕು. ಹಲ್ಲೆಲೂಯಾ. ದೇವರ ದಯೆ, ಮನುಷ್ಯರ ದಯೆ ಎರಡು ಇದ್ರೆ ಒಬ್ಬ ಮನುಷ್ಯ ಏಳಿಗೆ ಆಗೋದು. ದೇವರನ್ನು ನಂಬಿರುವಂತ ವ್ಯಕ್ತಿಗಳು ಯಾರೇ ಆಗಿರ್ಬೋದು ಏಳಿಗೆ ಆಗ್ಬೇಕು. ಯಾಕಂದ್ರೆ ಇವಾಗ ಗೋಪಾಲ್ ನೋಡಿದ್ರೆ ಯೇಸು ಸ್ವಾಮಿ ನಂಬಲಿಲ್ಲ, ಅವ್ರ ದೇವರ ವಾಕ್ಯ ಗೊತ್ತಿಲ್ಲ. ಅವ್ರ ದೇವರಿದಂತ ಹೆಂಗ್ ಗೊತ್ತಾಗುತ್ತೆ? ಮ್ಯಾನ್ಷಮನ್ಗೆ ಹೆಂಗ್ ಗೊತ್ತಾಗುತ್ತೆ? ದೇವರಿದಂತ ಹೆಂಗ್ ಗೊತ್ತಾಗುತ್ತೆ? ನನ್ನ ಆತ್ಮಿಕ ಜೀವಿತ ಚೆನ್ನಾಗಿದ್ರೆ, ಆರ್ಥಿಕವಾಗಿ ಕೂಡ ದೇವರು ಬೆಳೆಸಿರ್ತಾರೆ. ತಿಪ್ಪೇನಹಳ್ಳಿಗೆ ಹೋಗೋಕೆ 5 ರೂಪಾಯಿ ಆಟಕ್ಕೆ ಚಾರ್ಜ್ ಇರ್ತಾ ಇರಲಿಲ್ಲ. ದೇವರು ವಿಶಿಷ್ಟ ಆಶೀರ್ವಾದ ಮಾಡಿ ಹೆಂಗ್ ಹೋಗ್ತಿದ್ದಾರೆ ಇವತ್ತು. ಯಾಕೆಂದ್ರೆ ಅವರ ಕೃಪೆಯಿಂದ, ಅವರ ಕರುಣ. ಅದಕ್ಕೆ ನಾವೇನ್ ಮಾಡ್ಬೇಕು? ವಾಕ್ಯ ಕೇಳ್ತಾ ಇದ್ರಲ್ವಾ? ನಾವೇನ್ ಮಾಡ್ಬೇಕು? ಜಾನಪಾಸ್ಟ್ರೆ, ಜ್ಞಾನವನ್ನ ಸಂಪಾದಿಸ್ಕೊಳ್ಬೇಕು. ಮೊದಲನೇದಾಗಿ ಜ್ಞಾನವನ್ನ ಸಂಪಾದಿಸ್ಕೊಳ್ಬೇಕು, ವಿವೇಕವನ್ನು ಜ್ಞಾನ ವಿವೇಕ ಅವಳಿ ಜೋಡಿ ಮಕ್ಕಳು. ಯಾಕೆಂದ್ರೆ ಒಬ್ಬ ಮನುಷ್ಯ ಊಟ ತಿನ್ನಂತರನೇ ಹಣ್ಣು ಹಂಪಲುಗಳು ತಿಂತಾನೆ. ಹಣ್ಣು ಹಂಪಲು ತಿಂದು ಊಟ ತಿನ್ನೋದು ಕರೆದಿಲ್ಲ. ಜ್ಞಾನದಿಂದ ಹೊಟ್ಟೆ ಶುವಾಗ ಊಟ ಮಾಡ್ಬೇಕನ್ನೋ ಆಸೆ ಅವನಿಗಿದೆ. ಊಟದಿಂದ ಜೀರ್ಣ ಆಗಕ್ಕೆ ಹಣ್ಣು ಹಂಪಲು, ವಿವೇಕದಿಂದ ಹಣ್ಣು ಹಂಪಲು ಇವತ್ತು ತಿನ್ಬೇಕು ಅಂತ ವಿವೇಕ ಇದೆ. ಅವೆರಡು ಅವಳಿ ಜೋಡಿ ಮಕ್ಕಳಾಗಿರೋ ಕಾರಣ ಜ್ಞಾನ ವಿವೇಕವನ್ನು ಸಂಪಾದಿಸಿಕೊಳ್ಬೇಕು. ಆ ಜ್ಞಾನ ವಿವೇಕ ಸಂಪಾದಿಸಿಕೊಳ್ಳಲ್ಲ ಆಟೋಮೆಟಿಕ್ ಆಗಿ ಯೇಸು ಸ್ವಾಮಿ ಹತ್ರ ಬಂದವರೆಲ್ಲ ಬಡವರೇ ರೀ. ಬೈಬಲಲ್ಲಿ ಕೂಡ ಯೇಸು ಸ್ವಾಮಿ ಹತ್ರ ಬಂದವರೆಲ್ಲ ಬಡವರೇ. ಆದ್ರೆ ಒಂದು ಅಧ್ಯಾಯ 2 ಅಧ್ಯಾಯ ಓದ್ರಿ, ಅಬ್ರಾಹ್ಮನ್ ಓದ್ರಿ, ಇಸಾಕನ್ ಓದ್ರಿ, ಯಾಕೋಬನ್ ಓದ್ರಿ, ಮೋಶೆನ್ ಓದ್ರಿ, ಯಾವ್ದು ಒಂದು ಅಧ್ಯಾಯ ಬೇಡ. ಅಪೊಸ್ತಲರ ಕೃತ್ಯಗಳು ಓದ್ರಿ ಬೇಕಾದ್ರೆ. 4ನೇ ಅಧ್ಯಾಯ ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯ 32ನೇ ವಚನ ಓದ್ರಿ. ಅವರು ಕೂಡ ಕೊಡ್ತಾ ಇಲ್ಲ ಅಲ್ಲಿ. ಅಪೊಸ್ತಲರಿಗೆ ಕೊಡ್ತಾ ಇಲ್ಲ ಅಂದ್ರೆ ನಿನಗೂ ನನ್ಗೆ ಇವತ್ತು ಇನ್ನ ಅದಿಲ್ಲ ಪಾಸ್ಟ್ರೆ, ಇದಿಲ್ಲ ಪಾಸ್ಟ್ರೆ, ಹಂಗಿಲ್ಲ ಪಾಸ್ಟ್ರೆ, ಹಿಂಗಿಲ್ಲ ಪಾಸ್ಟ್ರೆ ಅಂದ್ರೆ ನೋ.
ದೇವರ ಹತ್ರ ಕರೆಕ್ಟಾಗಿ ಆತ್ಮಿಕವಾಗಿ ನಿಂತ್ಕೊಂಡ್ರೆ ಎಲ್ಲ ನಿನ್ನ ಬೆಳಿಗ್ಗೆ ಬರುತ್ತೆ. ಅಪೊಸ್ತಲರ ಪಾದ ಬೆಳಿಗ್ಗೆ ಕಂತೆ ಬರ್ತಾ ಇರ್ತಾರೆ. ಅದು ನಮ್ಮ ಜೀವನದಲ್ಲಿ ಬರಬೇಕು. ಓದಿ 4ನೇ ಅಧ್ಯಾಯ 32ನೇ ವಚನ, ಅಪೊಸ್ತಲರ ಕೃತ್ಯಗಳು. ನಂಬಿತ ಮಂಡಲದವರ ಹೃದಯವು ಪ್ರಾಣವು ಒಂದೇ ಆಗಿತ್ತು. ಹೌದು. ಇದಲ್ಲದೆ ಒಬ್ಬನಾದರೂ ತನಗಿದ್ದ ಆಸ್ತಿಯಲ್ಲಿ ಯಾವುದೊಂದನ್ನು ಸ್ವಂತವಾದದ್ದೆಂದು ಹೇಳಲಿಲ್ಲ. ಎಲ್ಲವೂ ಅವರಿಗೆ ಹುದುವಾಗಿ ಇತ್ತು. ಹೌದು. ಮತ್ತು ಕರ್ತನಾದ ಯೇಸು ಜೀವಂತನಾಗಿ ಎದ್ದು ಬಂದನೆಂಬುದಕ್ಕೆ ಅಪೊಸ್ತಲರು ಬಹು ಬಲವಾಗಿ ಸಾಕ್ಷಿ ಹೇಳಿದರು. ಹೌದು. ಬಹಳ ದಯವು ಅವರೆಲ್ಲರ ಮೇಲೆ ಇತ್ತು. ಅವರಲ್ಲಿ ಕೊರತೆ ಪಡುವವರು ಇಲ್ಲ. ನಿನಗೆ ಯೇಸು ಸ್ವಾಮಿ ನಂಬ್ಕೊಂಡ್ರೆ ಬೇರೆ ಸಮಸ್ಯೆ ಬರ್ಬೋದು. ಕೊರತೆ ಬರ್ಕೊಡ್ದು. ಕೊರತೆ ಬಂದ್ರೆ ನೀನು ಯೇಸು ಸ್ವಾಮಿ ಹತ್ರ ಪ್ರಯತ್ನ ನಂಬಿ. ಊಟ ವಿಷಯ ಎಲ್ಲಿ ಗೊತ್ತಾ? ಎಲಿಯ ಅರಣ್ಯಲ್ಲಿ ಹೋಗಿ ಸ್ವಾಮಿ ಹೊಟ್ಟೆ ಸಿಗ್ತದೆ, ಊಟ ಬೇಕು ಅಂದ. ಎಲ್ಲಿ? ಕಾಡಲ್ಲಿ. ಮನೆಯಲ್ಲೆಲ್ಲ ನಾಡಲ್ಲ, ಕಾಡಲ್ಲಿ ಹೊಟ್ಟೆ ಸಿಗ್ತದೆ, ಊಟ ಸ್ವಾಮಿ ಅಂದ್ರೆ ಒಂದು ಕಾಗೆ ಎತ್ಕೊಂಡು ಊಟ ಕೊಡ್ತು. ಇಲ್ಲಿ ಅಪೊಸ್ತಲರು ಕೂಡ ಅರ್ಥ ಆಯ್ತಾ? ಅವ್ರ ಹತ್ರಕ್ಕೆ ಜಮೀನೆಲ್ಲ ಮಾರಿ ದುಡ್ಡನ್ನ ತಗೊಂಡ್ಬಂದು ಅವ್ರ ಪಾದ ಹತ್ರ ಹಾಕ್ತಾ ಇದ್ದಾರೆ. ಅವ್ರ ಪಾದ ಹತ್ರ ಕೊಡ್ತಾ ಇದ್ದಾರೆ. ಅವ್ರ ಪಾದ ಕೊಡ್ತಾರೆ. ಅಂದ್ರೆ ಕೊರತೆ ಇಲ್ಲ ಅಂತ ವಾಕ್ಯ ಬರೆಯಲ್ಪಟ್ಟಿದೆ. ಇವತ್ತು ನಿನಗೆ ಕೊರತೆ ಇದೆಯಾ? ಬಾಧೆ ಇದೆಯಾ? ಸಮಸ್ಯೆ ಇದೆಯಾ? ನೋವಿದೆಯಾ? ನಿನ್ನ ಆತ್ಮಿಕ ಜೀವಿತ ಹೇಗಿದೆ? ನೀನು ಪರೀಕ್ಷೆ ಮಾಡ್ಕೊ. ಒಂದ್ಸಲಿ ಪರೀಕ್ಷೆ ಮಾಡ್ಕೊಂಡ್ರೆ ಅವಾಗ ನಿನಗೆ ನಿನ್ನ ಆತ್ಮ ಇರುತ್ತೆ. ಹಾಲೆಲೂಯಾ. ನಾನು ಹೇಳೋ ಅವಶ್ಯಕತೆ ಇಲ್ಲ. ದೇವರಾತ್ಮ ನಿನಗೆ ತಿಳಿಸಿ ನಾನು ಕರೆಕ್ಟ್ ಆಗಿದ್ದೀನ ಇಲ್ಲ ಅಂತ ನಮಗೆ ತಿಳಿಸ್ತೀನಿ. ಯೇಸು ಸ್ವಾಮಿ ಹತ್ರ ಬಂದಾಗ ನಾನು ಇನ್ನು ಮುಂದೆ 5 ರೂಪಾಯಿ ಸಂಪಾದನೆ ಮಾಡಿದ್ರೆ ನಮ್ಮ ಪಾಸ್ಟರ್ಗೆ ಹೇಳಿದ್ದೀನಿ, ಸರ್ ಒಂದು 50 ರೂಪಾಯಿ ಸಂಪಾದನೆ ಮಾಡಿ. ಅಯ್ಯೋ ಮಹೇಶ್, ಯಾಕೆ ಹೇಳ್ತಾ ಇದ್ದೀಯ? ನೋಡ್ದಂಗೆ ಇದೀವ. ಅವ್ರು ಹೇಳಿದ್ರು ಒಂದೊಂದು ಮಾತು ಕಾರ್ಯ ರೂಪಕ್ಕೆ ಬಂದಿದೆ. ಏನು ಮಹೇಶ್ ಹಿಂಗೆ ನಮ್ಮ ಕೈಯಲ್ಲಿ 50 ರೂಪಾಯಿ ಸಂಪಾದನೆ ಮಾಡಕ್ ಆಗುತ್ತೆ ಸರ್ ಅಂದೆ. ಹಂಗೇನ ಬೇಡ ಮಹೇಶ್, ನೋಡ್ತಾ ಇದ್ದೀವಿ ಒಂದೊಂದೇ. ದೇವರು ಹಂತವಾಗಿ ಇವತ್ತು ಈ ಮಟ್ಟಿಗೆ ತಗೊಂಬಂದು ನಿಲ್ಲಿಸಿದ್ದಾರೆ. ಇಲ್ಲಿ ತಗೊಂಬಂದು ನಿಲ್ಲಿಸಿದ್ದಾರೆ ಅಂದ್ರೆ ಅವ್ರ ಹತ್ರ ನಾವು ಕೇಳಿದ್ವಿ ಜ್ಞಾನ ವಿವೇಕದಿಂದ ದೇವರು ಒಂದು ರಾಜ್ಯವನ್ನ ಮುಂದಕ್ಕೆ ಹೋಗ್ತದೆ. ನನ್ನ ವಿಷಯದಲ್ಲಿ ಸುಮಾರು ಜನ ಸಾಕ್ಷಿ ಹೇಳ್ತಾರೆ. ಅಂದ್ರೆ ಕಾರಣ ಏನು ಅಂದ್ರೆ ಯೇಸು ಸ್ವಾಮಿ ನನ್ನ ಆಶೀರ್ವಾದ ಮಾಡಿ ಮುಟ್ಟಿರುವಂತ ದೇವರು. ಸತ್ತೋಗಿರೋ ನನ್ನ ಯೇಸು ಸ್ವಾಮಿ ಬದುಕಿರೋ ದೇವರು. ಅದಕ್ಕಾಗಿ ನಾವು ಯೇಸು ಸ್ವಾಮಿನ ಅಷ್ಟು ಪ್ರೀತಿ ಮಾಡ್ತೀವಿ. ಯೇಸು ಸ್ವಾಮಿನ ಪ್ರೀತಿ ಮಾಡಿದ್ರೆ ನೀನ್ ಕೊಡ್ಬೋದು? ಇದು ಕ್ವಶನ್ ಹಾಕೊಳ್ಳಿ. ಇವಾಗ ದೇವರಿಂದ ನಿಮ್ಮ ಮುಖಾಂತರ ಪರಿಚಯ ಆಗಿರೋ ನಿಜ, ಪರಿಚಯ ಆಗುತ್ತೆ. ಎರಡನೇದಾಗಿ ಯೇಸು ಸ್ವಾಮಿ ಪ್ರೀತಿ ಮಾಡಿದ್ರೆ ಏನ್ ಕೊಡ್ಬೋದು ಅಂತ ಯಾರಿಗಾನ ಗೊತ್ತಾ? ಏನಾನ ಗೊತ್ತಿದ್ರೆ ಒಂದು ವಾಕ್ಯ ಹೇಳಿ ನೋಡೋಣ. ದೇವರು ನೀವು ಪ್ರೀತಿ ಮಾಡಿದ್ರೆ ಏನ್ ಕೊಡ್ತಾರೆ? ಹೇಳ್ತೀರಾ? ದೇವರು ಪ್ರೀತಿ ನಿತ್ಯ ಜೀವ ಕೊಡ್ತಾರೆ. ಓಕೆ, ಒಪ್ಕೊಳ್ಳೋಣ. ಯೇಸು ಸ್ವಾಮಿ ನಮ್ಮ ದೇವ್ರು ನೀವು ಪ್ರೀತಿ ಮಾಡಿದ್ರೆ ಅಂತ ಮೂಲಕ ಹೇಳ್ಬೇಕು. ನಿನ್ಗೆ ಎಲ್ಲ ಕೊಡ್ಬೇಕಲ್ವಾ? ಯಾರಿಗಾನ ಗೊತ್ತಾ? ಗೊತ್ತಿದ್ರೆ ದೇವ್ರ ವಾಕ್ಯ ಇದ್ರೆ ಕೇಳ್ರಿ. 8ನೇ ಅಧ್ಯಾಯ ಜ್ಞಾನೋಕ್ತಿಯನ್ನು ತೆಗಿರಿ. 21ನೇ ವಚನ ಓದ್ರಿ. ನನ್ನನ್ನು ಪ್ರೀತಿಸಿದವರಿಗೆ ಪಾಯಿಂಟ್. ನನ್ನನ್ನು ಪ್ರೀತಿಸಿದವರಿಗೆ ಜ್ಞಾನೋಕ್ತಿಗಳು 8ನೇ ಅಧ್ಯಾಯ 21ನೇ ವಚನ ಹೇಳಿ. ಹೀಗಿರಲು ನನ್ನನ್ನು ಪ್ರೀತಿಸುವವರಿಗೆ ನನ್ನನ್ನ ಪ್ರೀತಿಸಿದವರಿಗೆ ಯೇಸು ಕ್ರಿಸ್ತನನ್ನ ಪ್ರೀತಿಸಿದವರಿಗೆ ಧನದ ಬಾಧ್ಯತೆಯನ್ನ ದೊರಕಿಸಿ ಅವರ ಬೊಕ್ಕಸಗಳೆಲ್ಲ ತುಂಬಿಸುವೆನು. ಹಲ್ಲೆಲೂಯಾ. ಬೊಕ್ಕಸಗಳು ಅಂದ್ರೆ ಜೋಬುಗಳು, ಬ್ಯಾಂಕ್ ಬ್ಯಾಲೆನ್ಸ್ಗಳೆಲ್ಲ ತುಂಬಿಸಿದ. ಸೋದರಿ ಬಾರ್ತಿಂಗ್ ವಾಕ್ಯ ಗೊತ್ತಿತ್ತು, ಹೇಳಿದ್ರೆ ಒದ್ದಾಡ್ತಾ ಇದ್ದಲ್ಲಮ್ಮ. ಹೌದಾ? ನಾನು ಈ ಕಡೆ ಗಮನ ಕೊಟ್ಟಿದ್ದೆ, ನೀನು ಹೇಳ್ಬೇಕು. ಯಾಕಂದ್ರೆ ಸುಮಾರು ಸರಿ ಈ ಪಾಯಿಂಟ್ ಇಲ್ಲಿರ್ತೀನಿ ನಾನು. ಆದ್ರನ್ನ ಪ್ರೀತಿಸಿದವರಿಗೆ ಯೇಸು ಸ್ವಾಮಿನ ಪ್ರೀತಿ ಮಾಡ್ತಾರೆ. ಎಲ್ಲ ಕೈ ಎತ್ತಿ ನೋಡೋಣ. ಎಷ್ಟು ಜನ ಪ್ರೀತಿ ಮಾಡ್ತಾ ಇದ್ರಿ? ಎಷ್ಟೆಷ್ಟು ಬ್ಯಾಂಕಲ್ಲಿ ಬೊಕ್ಕಸಗಳಲ್ಲಿ ಎಷ್ಟು ಅಮೌಂಟ್ ಇದೆ? ದುಡ್ಡು ನಿಮ್ಗೆ ವೆಯ್ಟ್ ಮಾಡ್ತಾ ಇದೆಯಾ? ದುಡ್ಡಿನಿಂದ ನೀವು ಹೋಗ್ತಾ ಇದೆಯಾ? ನಾನು ಹೇಳ, ದುಡ್ಡು ನನಗೆ ವೆಯ್ಟ್ ಮಾಡ್ತಾ ಇದೆ, ದುಡ್ಡಿಂದ ನಾನು ನೋಡುತ್ತಾ ಇಲ್ಲ. ಹಲ್ಲೆಲೂಯಾ. ಅದಾಗ್ಬೇಕಂದ್ರೆ ಅವ್ರನ್ನ ಪ್ರೀತಿ ಮಾಡೋದು ಕಲಿಬೇಕು. ಅವ್ರನ್ನ ಪ್ರೀತಿ ಮಾಡೋದು ಹೆಂಗಂದ್ರೆ ಪ್ರತಿನಿತ್ಯ ಬೆಳಿಗ್ಗೆ ಸಾಯಂಕಾಲ ಮಧ್ಯಾಹ್ನ ಗಾಡಿ ಓಡಿಸ್ಕೊಳ್ತಾರೆ. ಹೃದಯದಲ್ಲಿ ಒಂದು ಪ್ರಾರ್ಥನೆ ಮಾಡ್ತಾರೆ. ಸ್ತೋತ್ರ ಸ್ವಾಮಿ, ಸ್ತೋತ್ರ ಅಂತ ಒಂದು ಪ್ರಾರ್ಥನೆ ಮಾಡ್ಕೊಳ್ತಾರೆ. ಅದೇ ಪ್ರೀತಿ ಮಾಡುವಂಥದ್ದು. ಆಗ ನಿನ್ನ ಬ್ಯಾಂಕ್ ಬ್ಯಾಲೆನ್ಸ್ ಆಟೋಮೆಟಿಕ್ ತುಂಬುತ್ತಾ ಇರ್ತದೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ನಮ್ದಾಗಿಲ್ಲ ಇದುವರೆಗೂ. ಮುಂದೆ ನಾನು ಬದುಕಿರೋರ್ಗು ಹೇಳ್ಬಿಡ್ತೀನಿ. ಬೇಕಾದ್ರೆ ಮುಂದೆ ನಾನು ಜೀವನ ಹೇಳ್ಬಿಡ್ತೀನಿ. ಬದುಕಿರೋರ್ಗು ನಂದು ಖಾಲಿನೇ ಆಗಲ್ಲ. ನಾನು ಯಾವ ಬ್ಯಾಂಕ್ ಬ್ಯಾಲೆನ್ಸ್ ಖಾಲಿ ಆಗಲ್ಲ. ಕನಿಷ್ಠ ಪಕ್ಷ ಒಂದು 5,000 ಇರ್ತದೆ. ಹಲ್ಲೆಲೂಯಾ. ಯಾಕೆ ಹೇಳಿ? 5 ರೂಪಾಯಿ ಸಾಲ ಕೊಡ್ತೀನಿ, 5 ಲಕ್ಷ ಬೇಕಾದ್ರೆ ಕೊಡೋರು ಇದ್ದಾರೆ ಇವತ್ತು. ನನಗೆ 5 ರೂಪಾಯಿ ಕೊಡ್ತಿರೋನೆ ಅವರೇ 5 ಲಕ್ಷ ಕೊಡೋರು ಇದ್ದಾರೆ ಅಂದ್ರೆ ಲೆಕ್ಕ ಮಾಡ್ಕೊಳ್ಳಿ. ದೇವರನ್ನ ಪ್ರೀತಿ ಮಾಡ್ತಾರೆ. ಕಾರಣ ಇವತ್ತು ಧನದ ಬಾಧ್ಯತೆ ಬಕ್ಕಸ್ಸನ್ನ ನಮಗೆ ತುಂಬಿಸಿದ್ದಾರೆ. ದೇವರು ತುಂಬಿಸ್ತಾರೆ. ಯಾಕಂದ್ರೆ ಅವ್ರ ಮಹಾಕೃಪೆಯಿಂದ, ಅವರ ಕರುಣೆಯಿಂದ. ಹಲ್ಲೆಲೂಯಾ. 'ಹಲ್ಲೆಲೂಯಾ'. ದೇವರ ವಾಕ್ಯ ಅರ್ಥ ಆಗುತ್ತಾ? ಅರ್ಥ ಆಯ್ತಾ? ಯಾರಿಗೆ ಅರ್ಥ ಆಯ್ತು?
ಯಾರಿಗೆ ಅರ್ಥ ಆಯ್ತು? ಯಾರಿಗಾನ ಅರ್ಥ ಆಗಿದೆ? ಒಂದು 2 ನಿಮಿಷ ಬಂದು ಹೇಳ್ರಿ ನಾನು ಸಿಂಪಲ್ ಆಗಿ. ಮಹೇಶ್ ಪಾಸ್ಟ್ ಹೇಳಿದ ವಾಕ್ಯ ದೇವರ ಬಗ್ಗೆ ಏನು ನಿಮ್ಗೆ ಹೇಳಿದ್ರು ಅಂತ ಅರ್ಥ ಆಗಿದೆ. ಒಂದು 2 ನಿಮಿಷ ಸಾಕ್ಷಿ ಹೇಳ್ತೀರಾ? ಯಾರಣ್ಣ ಒಬ್ಬರು ಹೇಳ್ತೀರಾ? ಬನ್ನಿ, ಮುಂದೆ ಬಂದು ಹೇಳಂಗಿದೆ ಬನ್ನಿ. ಯಾರಣ್ಣ ಹೇಳ್ತೀರಾ? 2 ನಿಮಿಷ, ಆಮೇಲೆ ಪ್ರಾರ್ಥನೆ ಮಾಡೋ ವಾಕ್ಯ ಮುಗಿಸೋಣ. ಮುಂದೆ ನಮ್ಮ ನಾಯಂಚ ಮಾಡೋಣ ಮಾತಾಡೋದಿದೆ, ನಮ್ಮ ಗೋಪಾಲಣ್ಣ ಮಾತಾಡಬೇಕು, ನಮ್ಮ ಚಿಕ್ಕಪ್ಪರು ಮಾತಾಡಬೇಕು. ಸ್ವಲ್ಪ ಹೇಳ್ತೀರಾ? ಒಂದು 2 ನಿಮಿಷದಲ್ಲಿ ಬನ್ನಿ ಬಾಬು ಬೆಳಗ್ಗೆ. ಏನು ಅರ್ಥ ಆಯಿತು? ಯಾಕಂದ್ರೆ ಕ್ರಿಸ್ಮಸ್ ಬಂದು ಅದೇ ನಿಜವಾದ ಕ್ರಿಸ್ಮಸ್. ಏನಂದ್ರೆ ಕ್ರಿಸ್ಮಸ್ ಹಬ್ಬ ಅಂದ್ರೆ ನಿನ್ನಿಂದ ದೇವರನ್ನ ಇನ್ನೊಬ್ಬರಿಗೆ ಪರಿಚಯ ಮಾಡ್ಕೊಳ್ಳೋದೇ ಕ್ರಿಸ್ಮಸ್ ಹಬ್ಬ. ಹಲ್ಲೆಲೂಯಾ. ಬನ್ನಿ ಬಾಬು ಬೆಳಗ್ಗೆ. ಓಕೆ, ಉತ್ತಮವಾದಂತಹ ಸಂದೇಶನ ಕೊಟ್ಟಿದ್ದಾರೆ. ಯಾಕಂದ್ರೆ ಯೇಸು ಸ್ವಾಮಿ ನಂಬದಂಥವರನ್ನ ಎಂದಿಗೂ ಕೈ ಬಿಡುವಂಥ ದೇವರಲ್ಲ. ನಿಜವಾಗಲೂ ಯೇಸು ಸ್ವಾಮಿ ನಮಗೇನು ಕೊಡ್ತಾರೆ ಅನ್ನೋದು ಮುಖ್ಯ ಅಲ್ಲ, ಯೇಸು ಸ್ವಾಮಿಗೋಸ್ಕರ ನಾವೇನ್ ಮಾಡ್ತಾ ಇದೀವಿ ಅನ್ನೋದೇ ಮುಖ್ಯ. ಯಾಕಂದ್ರೆ ದೇವರು ಪ್ರತಿಯೊಂದನ್ನ ಗಮನಿಸ್ತಾ ಇರ್ತಾರೆ. ಅದೇ ರೀತಿಯಲ್ಲೇ ಈ ದಿನ ಮಹೇಶ್ ಅವರನ್ನ ತನ್ನ ದೃಷ್ಟಿ ಕ್ರಮದಲ್ಲಿ ಬಹಳ ಸೂಕ್ಷ್ಮವಾಗಿ ಗಮನಿಸಿ ಈ ದಿನ ಅವರನ್ನ ಅವ್ರ ಕುಟುಂಬನ ಇಷ್ಟರ ಮಟ್ಟಿಗೆ ಈ ಚಿಕ್ಕಬಳ್ಳಾಪುರದಲ್ಲಿ ಅವರನ್ನ ಉತ್ತಮವಾದಂತ ರೀತಿಯಲ್ಲಿ ಆರಿಸಿಕೊಂಡು ನಡೆಸುವಂತ ದೇವರಾಗಿದ್ದಾರೆ. ಬಂದಂತ ಎಲ್ಲ ಸೇವಕರಿಗೂ ಹೇಳುವಂತದ್ದು ಒಂದೇ, ನಂಬಿಕಸ್ಥರಾಗಿ ಸೇವೆ ಮಾಡೋಣ. ಯಾವಾಗ ನಂಬಿಕಸ್ಥರಾಗಿ ಸೇವೆ ಮಾಡ್ತೀವೋ ದೇವರು ಮಹೇಶ್ ಅವರನ್ನು ಯಾವ ರೀತಿಯಲ್ಲಿ ಇಟ್ಟಿದ್ದಾರೋ ನಮ್ಮನ್ನು ಸಹ ಆತ ಈ ರೀತಿ ನಡೆಸುವಂತ ದೇವರಾಗಿರ್ತಾನೆ. ಯಾಕೆಂದ್ರೆ ಯೇಸು ಸ್ವಾಮಿ ಒಬ್ಬರ ಹೆಚ್ಚಾಗಿ ಪ್ರೀತಿ ಮಾಡುವಂತವರಲ್ಲ, ಕಡಿಮೆ ಮಾಡುವಂತವರಲ್ಲ, ಪ್ರತಿಯೊಬ್ಬರಿಗೂ ಸಮಾನವಾಗಿ ತನ್ನ ಆಶೀರ್ವಾದ ಕೃಪಾ ವರಗಳನ್ನ ಕೊಡುವಂತ ದೇವರಾಗಿದ್ದಾನೆ. ಅದಕ್ಕಾಗಿಯೂ ಉತ್ತಮವಾದಂತ ರೀತಿಯಲ್ಲಿ ಈ ದಿನ ಮಹೇಶ್ ಅವರು ನಮ್ಮನ್ನ ಒಂದು 2 ನಿಮಿಷದ ಕಾಲ ನನಗೆ ಅನಿಸಿಕೆಯನ್ನು ತಿಳಿಸಬೇಕೆಂಬುದಾಗಿ ಹೇಳಿ ನನ್ನ ಅನಿಸಿಕೆಯನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವುದಕ್ಕಾಗಿ ಕೊಟ್ಟಂತ ಅವಕಾಶಕ್ಕಾಗಿ ಸ್ತೋತ್ರ. ಮಹೇಶ್ ಅವರೇ, ನನಗೆ ಬಂದಂತ ಆಲೋಚನೆ ಏನಂತ ಹೇಳಿದಾಗ, ಈ ಪ್ರಾಂತ್ಯದಲ್ಲಿ ನಮ್ಮ ಸೇವೆಯಲ್ಲಿದ್ದೀರಾ, ಆಂಧ್ರ ತಮಿಳುನಾಡು ಸಹ ನಾವು ಹೋಗೋಣ ಎಂಬ ಆಲೋಚನೆ ನನಗೆ ಖಂಡಿತವಾಗ್ಲೂ ನಾವು ಮುಂದೆ ದೇವರ ಸಹ ವಾಕ್ಯವನ್ನ ಸಾರುತ್ತಾ ನಮ್ಮ ಕೈಲಾದಷ್ಟು ಸಹಾಯ ಮಾಡುತ್ತಾ ಮುಂದುವರಿಸುತ್ತಾ ಹೋಗೋಣ. ಜೈ ಕ್ರಿಸ್ಮಸ್. ಥ್ಯಾಂಕ್ ಯು ಪಾಸ್ಟರ್. ಬರ್ತೀನಿ. ಖಂಡಿತ ಸೇವೆಗೆ ಯೋಗದಾನ ಕರೀರಿ, 100% ಎಲ್ಲಗನ ಕರೀರಿ, ಬರ್ತೀನಿ. ಹಲ್ಲೆಲೂಯಾ. ನಿಜವಾದ ಕ್ರಿಸ್ಮಸ್ ಅಂದ್ರೆ ಯೇಸು ಸ್ವಾಮಿನ ನಾವು ನಮ್ಮ ಮೇಲೆ ಅದೇ ನಾನು ಇಷ್ಟ ಪುರಾಣ ರೀತಿಯಾಗಿ ಬೇರೆಯವರಿಗೆ ಪರಿಚಯ ಮಾಡ್ಕೊಳ್ಳೋದೇ ನಿಜವಾದ ಕ್ರಿಸ್ಮಸ್. ಒಂದು ಚಪ್ಪಾಳೆ ಹೊಡೆಯೋಣ. ವಾಕ್ಯ ಅರ್ಥ ಆಯ್ತಲ್ಲ ಎಲ್ರಿಗೂ? ಒಂದನೇದಾಗಿ ಯೇಸು ಸ್ವಾಮಿ ಒಂದು ಶಕ್ತಿ, ಎರಡನೇದಾಗಿ ಒಂದು ಬಿಡುಗಡೆ, ಮೂರನೇದಾಗಿ ರಕ್ಷಣೆ, ಪಾಪದಿಂದ ಬಿಡುಗಡೆ. ಮೂರನೇ ವಿಷಯ, ದೇವರು ನಮ್ಮ ಸಂಗಡ ಇದ್ದಾರೆ ಅಂದ್ರೆ ಲೋಕಕ್ಕೆ ಗೊತ್ತಾಗ್ಬೇಕಂದ್ರೆ ಒಬ್ಬ ಯೇಸಪ್ಪನ ರೀತಿಯಾಗಿರ್ಬೇಕು, ಶದ್ರಕ್ ಮೇಷಕ್ ರೀತಿಯಾಗಿರ್ಬೇಕು, ದಾನಿಯೇಲನ ರೀತಿಯಾಗಿರ್ಬೇಕು, ಅಪೊಸ್ತಲರ ರೀತಿಯಾಗಿರ್ಬೇಕು. ಹಾಗೆ ಯೇಸು ಕ್ರಿಸ್ತನ ಲೋಕದಲ್ಲಿ ಗೊತ್ತಾಗೋದು. ಇಲ್ಲ ಅಂದ್ರೆ ಗೊತ್ತಾಗಲ್ಲ. ಹಲ್ಲೆಲೂಯಾ. ಕರೆಕ್ಟ್ ಇಲ್ಲಣ್ಣ? ಓಕೆ, ಅರ್ಥ ಆಗಿದೆಯಲ್ಲ? ಇದೇ ನಿನ್ನ ಮುಖಾಂತರ ನನ್ನ ಮುಖಾಂತರ ಯಾವಾಗ ಇನ್ನೊಬ್ಬರಿಗೆ ಯೇಸು ಸ್ವಾಮಿ ಬಗ್ಗೆ ಗೊತ್ತಾಗುತ್ತೋ ಅದೇ ನಿಜವಾದ ಕ್ರಿಸ್ಮಸ್. ಒಂದು ದೊಡ್ಡ ಚಪ್ಪಾಳೆ ಹೊಡೆಯೋಣ. ಓಕೆ, ದೇವರ ವಾಕ್ಯನ ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕಣ್ಣನ್ನು ಮುಚ್ಚೋದಾದ್ರೆ ಪ್ರಾರ್ಥನೆ ಮಾಡೋಣ. ನಮ್ಮ ಮಧ್ಯದಲ್ಲಿ ನಾಯಂಶ ಮಾಡೋದಿದ್ದಾರೆ, ಒಂದು 5-10 ನಿಮಿಷ ಮಾತಾಡ್ತಾರೆ. ಪ್ರಾರ್ಥನೆ ಮಾಡೋಣ. ಪ್ರೀತಿಯಲ್ಲಿ ಯಶವಂತನಾಗಿರುವ ಸರ್ವಶಕ್ತನಾದ ಭೂಮಿ ಆಕಾಶಗಳ ಒಡೆಯನೆ, ಈ ಒಂದು ಮಧ್ಯಾಹ್ನ ವೇಳೆ ಸಮಯದಲ್ಲಿ ದೇವರೇ ನಿಮ್ಮಪ್ಪನೇ ಮಗನಾದ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮ ಸನ್ಮಾನ ಪಟ್ಟಿದ್ದೇವೆ. ವಿಶೇಷವಾಗಿ ದೇವರೇ, ಕರ್ತಾಧಿಕರ್ತನೆ, ರಾಜಾದಿ ರಾಜನೇ ಶ್ರೇಯ ಉತ್ತಮವಾದ ವಾಕ್ಯ ಉಪದೇಶವನ್ನ ನೀವು ಹಂಚಿಕೊಡೋದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇನೆ. ಕೇಳಿದ ಎಲ್ಲಾ ಪ್ರಿಯ ಮಕ್ಕಳು ವಾಕ್ಯೋಪದೇಶವನ್ನ ಕೇಳಿದ್ದಾರೆ ಸ್ವಾಮಿ. ಹೌದು ಸ್ವಾಮಿ, ನಾವು ಯೇಸು ಸ್ವಾಮಿ ನಂಬಿ ಮತ್ತೊಬ್ಬರಿಗೆ ಯೇಸು ಸ್ವಾಮಿನ ಪರಿಚಯ ಮಾಡಿಕೊಡಬೇಕು. ದೇವರು ಪಾಪದಿಂದ ಬಿಡುಗಡೆ ಕೊಡ್ತಾರೆ ಮತ್ತು ದೇವರ ಶಕ್ತಿ ಇದೆ ಅನ್ನೋ ಒಂದು ಒಳ್ಳೆಯ ಒಂದು ಉಪದೇಶವನ್ನ ನೀವು ಮಾತನಾಡಿ ನಾನು ಉಪಯೋಗ ಮಾಡಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೀನಿ. ವೇದಿಕೆ ಮೇಲೆ ಸ್ವಾಮಿ ನಮ್ಮ ಚಿಕ್ಕಪ್ಪರ ತಿಳ್ಕೊಂಡವರು ಕೂಡ ಆಶೀರ್ವದಿಸ್ರಿ, ಗೋಪಾಲನವರು ಕೂಡ ಆಶೀರ್ವದಿಸ್ರಿ, ನಾಯಂಶಮ್ಮನವರು ಆಶೀರ್ವದಿಸಿ, ಬಂದಂತ ಎಲ್ಲ ಸೇವಕರನ್ನ, ವಿಶ್ವಾಸಿಗಳನ್ನ, ನನ್ನ ಕುಟುಂಬದ ಬಂಧು ಭಕ್ತ ರಕ್ತ ಸಂಬಂಧಿಗಳೆಲ್ಲರನ್ನು ಕೂಡ ನೀನು ಆಶೀರ್ವದಿಸಿ ಕೃಪೆಯಿಂದ ಕೃಪೆಗೆ ನಡೆಸಬೇಕಂತ ಪ್ರಾರ್ಥನೆ ಮಾಡ್ತೀವಿ ಸ್ವಾಮಿ. ಈ ರೀತಿಯಾಗಿ ಸ್ವಾಮಿ ಮುಂದಿನ ಎಲ್ಲ ಕಾರ್ಯಕ್ರಮಗಳು ನೀವೇ ನಡೆಸಿ ದೇವರ ವಿಶೇಷವಾಗಿ ಒಂದು ಸ್ವಾಮಿ ದೇವರೇ ಪ್ರಯಾಣದಲ್ಲಿ ನಮ್ಮ ಒಂದು ಸಂಸದರಾದಂತ ಡಾಕ್ಟರ್ ಕೆ ಸುಧಾಕರ್ ಅಣ್ಣನವರು ಬರ್ತಿದ್ದಾರೆ ಸ್ವಾಮಿ. ಅವರನ್ನು ಕೂಡ ಸೂಕ್ಷ್ಮವಾಗಿ ಈ ಸ್ಥಳಕ್ಕೆ ತಲುಪಿಸಬೇಕಂತ ಪ್ರಾರ್ಥನೆ ಮಾಡ್ತೀವಿ ಸ್ವಾಮಿ. ಆಶೀರ್ವದಿಸು, ಬಲಪಡಿಸಿ ನಡೆಸು, ಇಂಥವನ್ನ ಹಿಮ ಕೊಡಬೇಕಂತ ಪ್ರಾರ್ಥನೆ ಮಾಡ್ತಾ ಪ್ರಾರ್ಥನೆ ಕಡೆಗೆ ನಾಮದಲ್ಲಿ ಪ್ರಾರ್ಥಿಸಿ ಬೆಂಗಳೂರು ತಂದೆಯೇ. ಹಲ್ಲೆಲೂಯಾ, ಹಲ್ಲೆಲೂಯಾ.
ಒಂದು 15 ನಿಮಿಷ ಸ್ವಲ್ಪ ಒಂದು ಟೈಮ್ ತಗೊಳ್ಳಿ. ಯಾಕಂದ್ರೆ ಡಾಕ್ಟರ್ ಕೆ ಸುಧಾಕರ್ ಸರ್ ರಸ್ತೆಯಲ್ಲಿ ಬರ್ತಿದ್ದಾರೆ. ಒಂದು 15 ನಿಮಿಷ ಬರ್ತಾರೆ. ಅಷ್ಟರೊಳಗಡೆ ನಮ್ಮ ನಾಯಣ್ಣ ಮಾಡೋರು ಮುಂದೆ ಬಂದು ಸ್ವಲ್ಪ ಸಮಯ ಮಾತಾಡ್ತಾರೆ. ಒಂದು ಸ್ವಲ್ಪ ಸಮಯ ಟೈಮ್ ಆಗಿದೆ. ಯಾಕಂದ್ರೆ ನಮ್ಮ ಸಾರ್ ಹತ್ರ ಎಲ್ಲರಿಗೂ ಸೆಂಡ್ ಮಾಡಿ ನೀವು ಬರಲೇಬೇಕು ಸರ್ ಅಂದಿದ್ದಕ್ಕೆ ಬರ್ತಾ ಇದ್ದಾರೆ. ಖಂಡಿತವಾಗ್ಲೂ ಬರ್ತಾರೆ. ಒಂದು 15 ನಿಮಿಷ ಅವಕಾಶ ಮಾಡ್ಕೊಳ್ಳಿ. ಹಲ್ಲೂಯ್ಯ. ನಾಯಣ್ಣ ಮಾಡಿ ಮುಂದೆ ಬಂದು ಮಾತಾಡಿ. ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಇಷ್ಟೊತ್ತು ನನ್ನ ಆತ್ಮೀಯ ಸ್ನೇಹಿತರು ಬೇರೆ ಅವರು, ಮುಂದೆ ನಮ್ಮ ಕುಳ್ಳಿ ಸ್ವಾಮಿಗಳಿದ್ದಾರೆ. ಅವರು ನಮ್ಮ ತಿಪ್ಪೇನಹಳ್ಳಿ ಭಾಗದಲ್ಲಿದ್ರು ಅವ್ರನ್ನ ಒಂದ್ಸರಿ ಕಣ್ ತುಂಬ ನೋಡಿದ್ರೆ ಸಾಕು ಯೇಸು ಸ್ವಾಮಿ ನೋಡ್ದಂಗೆ ಇರ್ತದೆ ನಿಜವಾಗ್ಲು. ಈಗ ನಮ್ಮ ಸುಳ್ಳು ಹೇಳ್ತಾ ಇದ್ರು. ನಾನು ಆವಾಗ ಸುಮಾರು ನನ್ನ ಹತ್ರ ಆಟಗಳಿದ್ದು. ಆ ಮನುಷ್ಯ ಇವತ್ತು ದೇವರಾಗಿದ್ದಾನಂದ್ರೆ ನಿಜವಾಗ್ಲೂ ಅವರಲ್ಲಿ ತಂದೆ ತಾಯಿಗಿಂತ ಹೆಚ್ಚಾಗಿ ಯೇಸು ಸ್ವಾಮಿ ಅವ್ರ ಜೊತೆಲಿ ಸೇರಿದ್ದಾನೆ ಅಂತ ನನಗೆ ಅನಿಸುತ್ತೆ. ಮಹೇಶ್ ಹೇಳಬೇಕಂದ್ರೆ ಇವತ್ತು ಆ ಮನುಷ್ಯ ದೊಡ್ಡ ದೇವದಾಸ. ನಿಜವಾಗಲು ಮತ್ತೆ ಬದುಕಿ ಬಂದಿದ್ದಾನಂದ್ರೆ ನಾನು ಕಣ್ಣಿಂದ ನೋಡಿದ್ರೆ ಅದು ಮಹೇಶ ಸತ್ತಾಗಿದ್ದಾನಂತ ವರ್ತಮಾನ ಬಂತು ನನಗೆ. ಆ ವರ್ತಮಾನ ಬಂದಾಗ ಹೋದ್ರೆ ಹೋಗ್ಲಿ ಬಿಡಪ್ಪ, ನಿಜವಾಗ್ಲೂ ಹೇಳ್ತಾ ಇದ್ರಿ. ಇವತ್ತು ಯಾಕೆ ಮಾತಾಡ್ತೀನಿ ಅಂದ್ರೆ ನಿಜವಾಗ್ಲೂ ಮನುಷ್ಯ ಹೋಗ್ಲಿ ಬಿಡಪ್ಪ, ತುಂಬಾ ತೊಂದರೆ ಕೊಡ್ತಾನೆ. ಅವರು ಮಕ್ಕಳಿಗೆ ತೊಂದರೆ ಕೊಡ್ತಾನೆ, ಅವ್ರ ತಾಯಿ ತಂದೆಗೆ ತೊಂದರೆ ಕೊಡ್ತಾನೆ, ಅವರ ಹೆಂಡತಿ ತೊಂದರೆ ಕೊಡ್ತಾ ಇದ್ದ, ತನ್ನ ಮಕ್ಕಳು ಕೊಡ್ತಾ ಇದ್ದ. ನಮ್ಮಲ್ಲಿ ಹೋಗ್ತಾ ಇಲ್ಲಿ ಈಗಿದ್ರಲ್ಲ ಇವ್ರು ನಮ್ಮ ಮಾವನೇ, ಇನ್ನೊಬ್ರು ನಮ್ಮ ಮಾಜಿ ಅಧ್ಯಕ್ಷರು ಗೋಪಾಲ ಅಂತ ಅವರು, ನಾವು ಸಹ ನಾವೆಲ್ಲ ಈಗಿದ್ದಾಗ ಪ್ರತಿ ದಿವಸ ನಾವು ಅಂತ ಮನುಷ್ಯ ಮಹೇಶ್ ಅಂದ್ರೆ ನೋಡಿ ಹೇಳ್ತೀನಿ, ತಂದೆ ತಾಯಿಗೆ ತಂದೆ ತಾಯಿನ ಶಿವಮೊಗ್ಗ ನೋಡ್ಕೊಳ್ಳಿಲ್ಲ. ಎದೆಯಲ್ಲಿ ಹಾಲು ಕುಡಿದಿರ್ಬೋದು, ತಾಯಿ ಎದೆಯಲ್ಲಿ ಹಾಲು ಕುಡಿದ ಮಗ ಒಂದು ನನ್ನ ಮಗ ಏನಾಗಿರ್ಬೇಕು ಅಂತ ಆಸೆ ಪಡ್ತಾಳೆ ಅಂದ್ರೆ ಒಳ್ಳೆ ಮಗನಾಗಿ ಹುಟ್ಟಲಿ ಅಂತ. ಅಲ್ಲ ತಾಯಿ ಅಂದ್ರೆ ನಮ್ಮ ಮಕ್ಕಳು ಚೆನ್ನಾಗಿರ್ಲಿ ಅಂತ. ಆದ್ರೆ ನಮ್ಮ ಮಹೇಶ ತಾಯಿಗೆ ಚಿತ್ರಹಿಂಸೆ, ತಂದೆ ಜನ್ಮ ಕೊಟ್ಟ ಆ ಮನುಷ್ಯನಿಗೂ ಚಿತ್ರಹಿಂಸೆ ಕೊಟ್ಟ, ತನ್ನ ಹೆಂಡತಿ ಮಕ್ಕಳಿಗೂ ಹಿಂಸೆ ಕೊಟ್ಟ. ನಿಜವಾಗ್ಲೂ ತಾಯಿ ಪುಣ್ಯಾತ್ಗಿತಿ ಅಂತ ಹೇಳ್ಬೇಕು. ಯಾವತ್ತು ಅವರು ಈ ಮನುಷ್ಯನಿಂದ ಎಲ್ಲ ಕಣ್ಮರೆಯಾಗಿ ಸಾಯ್ಬೇಕಾಗಿತ್ತು. ಅಪ್ಪ ತಮ್ಮ ಭಾರಿ ಒಳ್ಳೆಯನು, ಒಳ್ಳೆ ಉದ್ದಿಮೆಗಾರ, ಒಳ್ಳೆ ಸಂಪಾದನೆಗಾರ, ಅವ್ರ ಅಣ್ಣ ಯಾಕೆ ಹಿಂಗಂತ ಹೇಳ್ತಾ ಇದ್ರು. ಅದೇ ರೀತಿ ರಸ್ತೆ ಮೇಲೆ ಮಲಗಬೇಕಾದ್ರೆ ನೋಡಿ, ಇವಾಗ ನಿಮ್ಗೊಂದು ಲೈನ್ ಮಾಡ್ಕೊಂಡಿದ್ದಾರೆ. ಒಂದು ಕಡೆ ಕೆಂಪು ಇರುವೆಗಳು ಕಚ್ಚಿದ್ರು ಕೂಡ ಮಹೇಶಗ ಬೆಚ್ಚಗಾಗ್ತಾ ಇರ್ಲಿಲ್ಲ. ಒಂದು ಕಡೆ ನೊಣಗಳು ಮೂಗುತ್ತು, ಒಂದ್ ಲೈನ್ ನೊಣ, ಒಂದ್ ಕಡೆ ಇರುವೆಗಳು. ಒಂದು ಫುಟ್ಪಾತ್ ಮೇಲೆ ಒಂದು ಹುಲ್ಲು ಮೇಲೆ ಮಲ್ಬಿಡ್ತಾ ಇದ್ದ. ನಂದೇ ತೋಟ, ನನ್ನದೇ ಹೊಲದಲ್ಲಿ ಸಾರೆ ಮಾಡ್ತಾ ಇದ್ದ. ಇದು ಯಾಕೆ ಹೇಳ್ತೀನಿ ಅಂದ್ರೆ ನಮ್ಮ ಹೊಲದಲ್ಲೇ ಸಾರೆಯನ್ನು ಮಾಡ್ತಾ ಇದ್ದ. ಆ ಮನುಷ್ಯನಿಗೆ ಯಾವಾಗ ತಲೆ ಕೆಡ್ತದ ಅವಾಗೆಲ್ಲ ಒಂದೊಂದು ಪ್ಯಾಕೆಟ್ ಹೊಡಿತಾ ಇದ್ದ. ಪ್ಯಾಕೆಟ್ ಬರ್ತಾ ಇದ್ದಾಗ ನಿಮ್ಗೆ ಗೊತ್ತಿರ್ಬೇಕು, ಬಾಟ್ಲ್ ಬರ್ತಾ ಇತ್ತು, ಪ್ಯಾಕೆಟ್ ಬರ್ತಾ ಇದ್ರೆ ಸಾರಾಯಿ. ನನಗಿವತ್ತು ಖುಷಿ, ನಾನು ಇಲ್ಲಿ ಬಂದಿರೋ ಉದ್ದೇಶ ಬರಲ್ಲ ಅಂತ ಹೇಳಿದ್ದೆ ಮಹೇಶ್ಗೆ. ಯಾವ್ದೋ ಪ್ರಾಬ್ಲಮ್ ಇತ್ತು, ಆ ವಿಚಾರದಲ್ಲಿ ನಾನು ಬರಲ್ಲಪ್ಪ ಅಂತ ಹೇಳಿದೆ. ಇಲ್ಲ ಅಣ್ಣ ನೀವು ಬರಬೇಕು ಅಂತ ಹೇಳಿದಾಗ ನಾನು ಅವ್ರಿಗೆ ಬರ್ತೀನಿ ಅಂತ ಹೇಳಿದ್ದು. ಇವತ್ತು ನನಗೆ ನೋಡಿದಾಗ ಇನ್ನೇ ಒಂದು ದಿನ ಬಂದಾಗ ಇಷ್ಟೊಂದು ಸಂಖ್ಯೆಯಲ್ಲಿ ಜನ ಸಂಪಾದನೆ ಮಾಡಿದ್ದಾರೆ ಅಂದ್ರೆ ಯೇಸು ಕೃಷ್ಣನ ಮಹಿಮೆ ಅವರಲ್ಲಿದೆ. ನೋಡಿ,
ತಂದೆನೇ ಪೂಜಿಸ್ಲಿಲ್ಲ, ತಾಯಿನೇ ಪೂಜಿಸ್ಲಿಲ್ಲ. ಯೇಸು ಸ್ವಾಮಿನ ಪೂಜಿಸಿದ್ದಕ್ಕೆ ಆ ಮನುಷ್ಯ ಇವತ್ತು ಬಂಗಾರದ ಮನುಷ್ಯ ಆಗ್ಬಿಟ್ಟ. ಮನುಷ್ಯನಷ್ಟೇ, ಆ ಮನುಷ್ಯ ತಿದ್ಕೊಂತಾರೆ ಅಂತ ನಮ್ ನಿಜವಾಗ್ಲೂ ನಾವು ಯಾರು ಕನಸುಗಳಲ್ಲಿ ನೆನ್ಸ್ಕೊಂಡಿರ್ಲಿಲ್ಲ. ಅವರು ಅಂದರೆ ನಮ್ಮ ಕುಳ್ಳಿ ಸ್ವಾಮಿಗಳು ಹೇಳಿದಲ್ಲ, ನಾವು ಇವಾಗ ಅವರು ಹೆಸರು ಪೂರ್ತಿ ನಾನು ಆ ಚಿಕ್ಕಂದು ಹುಡುಗನ ಅವ್ರಿಗೆ ಕುಳ್ಳಿ ಸ್ವಾಮಿ ಅಂತಾನೆ ಕರೀತಾ ಇದ್ದೆ. ಅವರು ಏನಂದ್ರೆ ಒಂದು ಮನೆ ಸಹ ಇರಲಿಲ್ಲ. ಸತ್ಯವಾಗಿ ಹೇಳ್ಬೇಕಂದ್ರೆ ಚರಂಡಿಯಲ್ಲೇ ಬೇಕಾದ್ರೆ ಬಿಟ್ಟಿರ್ತಾ ಇದ್ದೆ ಎಷ್ಟೋ ಸತಿ, ಸುಮಾರು ಸತಿ. ರಾತ್ರಿ ಎಲ್ಲ ನಿದ್ರೆ ಹೋಗ್ತಾ ಇಲ್ಲ, ಸಂಚಾರ ಮಾಡ್ತಾ ಇದ್ದ ಮನುಷ್ಯ. ನಾನೇನು ಕುಳ್ಳಿ ಸ್ವಾಮಿಗೆ ಏನು ಆಗೋಗ್ಬಿಟ್ಟಿದೆ ಪಾಪ ಅನ್ಕೊಂಡಿದ್ದೆ. ನೋಡಿ, ಯೇಸು ಸ್ವಾಮಿಯನ್ನ ಅವ್ರು ಎಷ್ಟು ನಂಬಿದ್ರು, ಆ ಯೇಸು ಸ್ವಾಮಿ ಅವ್ರನ್ನ ಭಗವಂತ ಕೈ ಬಿಡ್ಲಿಲ್ಲ. ಅವ್ರ ಕೈ ಕೆಳಗಡೆ ಇವತ್ತು ಎಷ್ಟೋ ಜನ ಇವತ್ತು ಭಕ್ತಾದಿಗಳು ಹೋಗ್ತಾರೆ. ಹಸಿದವರಿಗೆ ಊಟ ಕೂಡ ಸಹ ಕೊಡೋ ಶಕ್ತಿ ಅವ್ರಿಗೆ ಕೊಟ್ಬಿಡ್ತು. ಇಲ್ಲಿ ಇವತ್ತು ಮಹೇಶ್ ಅವರು ಅಷ್ಟೇ, ಇಷ್ಟೊಂದು ಜನಸಂಖ್ಯೆ ಸೇರ್ಬೇಕಾದ್ರೆ ಅವ್ರಿಗಿನ್ನ ಈ 25 ವರ್ಷ ನೆಕ್ಸ್ಟ್ ಬರೋ ಒಂದು ಹೊಸ ವರ್ಷಕ್ಕೆ ಅವ್ರು ಇನ್ನೂ ಹೊಸ ಜೀವನ ಆಗ್ಲಿ, ಅವ್ರ ತಾಯಿ ಇವತ್ತು ಶಾಂತಿ ಸಿಕ್ಕಿದೆ ಅಂತ ನಾನು ಅನ್ಕೊಂತೀನಿ. ಅವ್ರ ತಂದೆಗೆ ಇವತ್ತು ಶಾಂತಿ ಸಿಕ್ಕಿದೆ ಅನ್ಕೊಂತೀನಿ. ಎಷ್ಟು ನೋವು ಪಟ್ಟಿದ್ರು ಇವತ್ತು ಮಾತಾಡ್ತಿದ್ದೆ, ನಾನು ಪ್ರತಿಯೊಂದಿಗೂ ನೆನ್ಸ್ಕೊಳ್ತಾ ಇದ್ದೆ. ಮನುಷ್ಯನು ಹೇಳ್ತಾ ಇದ್ದ, ನನಗೆ ತೆಲುಗಲ್ಲಿ ಹೇಳ್ತಾ ಇದ್ದ, ನಾನು ತೆಲುಗಲ್ಲಿ ಹೇಳಲ್ಲ. ಯಾಕೆ ನಾನು ತೆಲುಗಲ್ಲಿ ಹೇಳಲ್ಲ ಅಂದ್ರೆ, ನಾನು ಕನ್ನಡ ರಾಷ್ಟ್ರೀಯ ವೇದಿಕೆ ಒಂದು ರಾಜ್ಯ ಉಪಾಧ್ಯಕ್ಷರಾಗಿ ಒಂದು ಹುದ್ದೆಯಲ್ಲಿ ಕೆಲಸ ಮಾಡ್ತಾ ಇರ್ತೀನಿ. ಕಳ್ಳನಾಗಬಹುದು, ದುರ್ಳೆಗಾರ ಆಗ್ಬೋದು, ಬೇರೆ ಹಂತಗಳಲ್ಲಿ ಮನುಷ್ಯ ಬೆಳೀತಾನೆ. ಹುಟ್ಟೋದು ಉಚಿತ, ಸಾಯೋದು ಖಚಿತ. ಇರುವಾಗ ಏನ್ ಮಾಡ್ಬೇಕು, ಭಕ್ತಿಯಿಂದ ನೀವೇನ್ ನಂಬಿದ್ದೀರ ಗೊತ್ತಾ ಯೇಸು ಸ್ವಾಮಿನ, ಅವ್ರ ರೈಲನ್ನೇ ಬರ್ಬೇಕು. ನೋಡಿ, ಒಂದು ರೈಲ್ ಹೋಗ್ತಾ ಇರ್ತದೆ, ಆ ರೈಲಲ್ಲಿ ಒಂದೇ ಒಂದು ಬೋಗಿ ಕಿತ್ತೋಯ್ತು ಅಂದ್ರೆ ಎಲ್ಲ ಬೋಗಿಗಳು ಕಿತ್ತೋಗ್ಬಿಡುತ್ತೆ. ಆದ್ರೆ ಮಹೇಶ್ ಹಂಗೆಲ್ಲ, ಎಲ್ಲ ಬೋಗಿಗಳು ಕರೆಕ್ಟ್ ಆಗಿರ್ಬೇಕು, ಅವ್ರು ಹೋಗೋ ಟ್ರ್ಯಾಕ್ ಕೂಡ ಕರೆಕ್ಟ್ ಆಗಿರ್ಬೇಕು. ಅವ್ರು ಬಸ್ ಆಗಿಲ್ಲ ಇವಾಗ. ಫಸ್ಟ್ ಅವ್ರ ಚಿಕ್ಕದಾಗಿ ಮೇಲೆ ಕಾರ್ಯಕ್ರಮ ಮಾಡಿದಾಗ ನಾನು ಹೇಳ್ತಾ ಇದ್ದೆ ಮಹೇಶ್ವರಣ್ಣಂಗೆ, ನೀವು ಬೆಳೆಯುವಂತ ದಾರಿ ದೊಡ್ಡದಾಗುತ್ತೆ, ಭಗವಂತ ನೀವು ಹಂಗೇನೆ ದಾರಿ ದೀಪ ತೋರಿಸ್ತಾನೆ ಅಂತ. ಆ ಮನುಷ್ಯ ಹೇಳ್ತಾ ಇದ್ದಾಗ ನನಗೆ ಒಂದೊಂದು ನೆನಪಾಗ್ತದೆ. ಈ ಮನುಷ್ಯ ಇಲ್ಲಿ ಯಾವ್ಯಾವ ಬರ್ತಾರ ಅಂತ ಯಾರಾದ್ರೂ ಕನಸು ಕಂಡುಕೊಂಡಿರುತ್ತೆ. ನಮ್ಮ ತಿಪ್ಪೇನಹಳ್ಳಿಯಲ್ಲಿ ಯಾರು ಕನಸು ಕಂಡೇ ಇಲ್ಲ. ಇಲ್ಲಿ ಸಿಟಿಗೆ ಬಂದಿದಾರಲ್ಲ, ಇವತ್ತು ಈ ಸಿಟಿಯಲ್ಲಿ ಬಂದು ಅವರು ತಂದೆ ಕಟ್ಟಿದ ಮನೆಯಲ್ಲಿ ಇವತ್ತು ವಾಸವಾಗಿ ಇವತ್ತು 100 ಜನ 100 ಜನ ಮೇಲೆ ಇದ್ದಾರೆ. ಈ 100 ಜನ ಸಂಖ್ಯೆಯ ಕೈಯಲ್ಲಿ ಇಟ್ಕೊಂಡು ಅವ್ರ ಮನೆಗೆ ಒಳ್ಳೇದಾಗಲಿ ಅಂತ ಬಯಸ್ತೇನೆ ಹೊರತುನು ಬೇರೆ ಏನು ಬಯಸಲ್ಲ. ಅವರ ಜೀವನ ಪೂರ್ತಿ ಅವರು ಒಳ್ಳೆ ತರದ ದಾರಿಗೆ ಬಂದ ಮೇಲೆ ಒಳ್ಳೆ ರಸ್ತೆಯಲ್ಲೇ ಹೋಗ್ತಾರೆ, ಒಳ್ಳೆ ದಾರಿಯಲ್ಲೇ ಹೋಗ್ತಾರೆ, ಒಳ್ಳೆ ಜನ ಅಂದ್ರೆ ಹೋಗ್ತಾರೆ, ಒಳ್ಳೆಯವ್ರನ್ನ ಪ್ರೀತಿ ವಿಶ್ವಾಸನ ಮಾಡ್ತಾರೆ. ಆ ಪ್ರೀತಿ ವಿಶ್ವಾಸ ಸಿಗ್ಬೇಕಾದ್ರೆ, ಆ ಮನುಷ್ಯನ ಮಾತಾಡಿಸಬೇಕಾದ್ರೆ ಒಳಗಡೆ ಆ ಯೇಸು ಸ್ವಾಮಿ ಇರೋದ್ರಿಂದನೇ ಆ ವಾಕ್ಯಗಳೆಲ್ಲ ಹೊರಗಡೆ ಬರುತ್ತೆ. ಇಲ್ಲದ ಸಾಧ್ಯ ಇಲ್ಲ. ಎಷ್ಟೋ ಜನ ಹೇಳ್ತಾರೆ, ಕೆಲವರು ಹೇಳ್ತಾರೆ ಧರ್ಮಗಳ ಬಗ್ಗೆ ಇದ್ದುಗಳು ತರೋದು ತುಂಬಾ ಜನ ಇದ್ದಾರೆ. ನಾನು ಇವತ್ತು ಹೇಳೋದಷ್ಟೇನೆ, ಹಿಂದೂ ಆಗ್ಬೋದು, ಕ್ರಿಶ್ಚಿಯನ್ಸ್ ಆಗ್ಬೋದು, ಮುಸ್ಲಿಮ್ಸ್ ಆಗ್ಬೋದು, ಇವತ್ತೇನು ಒಂದು ಭಗತ್ ಸಿಂಗ್ ಅನ್ನೋ ವಾರ್ಡಲ್ಲಿ 3ನೇ ವಾರ್ಡಲ್ಲಿ ಇವತ್ತು ಎಲ್ರಿಗೂ ಅಷ್ಟೇ ಯಾವುದೇ ಕಾರಣಕ್ಕೂ ಮಹೇಶ್ ತೊಂದರೆ ಕೊಡಬಾರ್ದು. ನಾನಿವತ್ತು ತೊಂದರೆ ಕೊಡಬಾರ್ದು ಅನ್ನೋ ಉದ್ದೇಶಕ್ಕೆ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಆ ಮನುಷ್ಯ ದೇವರಾಗಿದ್ದಾನೆ. ಒಬ್ಬ ಯೇಸು ಸ್ವಾಮಿನ ನಂಬಿ ನಮ್ಮಂತವ್ರು ನಿಮ್ಮಂತವ್ರು ಎಲ್ಲ
ಪ್ರೀತಿಯಾಗಿ ಎಲ್ಲರಿಗೂ ಈಗಾಗ ಮಿನಿಸ್ಟರ್ ಬರ್ತಾ ಇದ್ದಾರಂತೆ, MP ಅವ್ರ ಸಾಹೇಬರು ಬರ್ತಾ ಇದ್ದಾರಂತೆ. ಹಾಗಾಗಿ ಇವತ್ತು ಏನು ಕ್ರಿಸ್ಮಸ್ ಹಬ್ಬದ ಭಕ್ತಾದಿಗಳಿಗೆಲ್ಲರಿಗೂ ತಮ್ಮಲ್ಲೇ ಮುಂದೆ ನಾವು ವೇದಿಕೆ ಮೇಲೆ ಇರೋರ್ಗೂ ಹಿಂದೆ ನಮ್ಮ ವೇದಿಕೆ ಮೇಲೆ ಇರೋರ್ಗೂ ಒಂದು ಸತಿ ಯೇಸು ಸ್ವಾಮಿ ಹಿಂಗೆ ನಿಮಗೆ ಒಳ್ಳೆ ದಾರಿ ಕೊಡ್ಲಿ, ಅವ್ರ ಕುಟುಂಬಕ್ಕೆ ಒಳ್ಳೆ ದಾರಿ ಕೊಡ್ಲಿ, ಇನ್ನ ಎತ್ತರಗ ಬೆಳೀಲಿ. ಅವ್ರು ಹೇಳ್ತಾ ಇದ್ರು ಕಸನ್ಸ್ ಮನೇಲಿಲ್ಲ, ನಾನು ಫೈನಾನ್ಸ್ ಅಲ್ಲಿ ಇಟ್ಟಿದ್ದೀನಿ ಅಂತ. ಮೊದಲು ಕಸನ್ಸ್ ಅವ್ರ ಜೋಪಲ್ಲಿ ಇರ್ಲಿಲ್ಲ, ಕೈ ಚಾಚ್ತಾ ಇದ್ರು. ಇವತ್ತು ನೋಡಿ ನಿಮಗೆ ಕೈ ಚಾಚಿ ಕೊಡುವಂತ ಶಕ್ತಿ ಅವ್ರು ಕೊಟ್ಟಿದ್ದಾರೆ. ಹಾಗಾಗಿ ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಡಿ, ತಮ್ಮಗೂ ಎಲ್ಲರಿಗೂ ಹೊಂದಿಸಿ ಕಾಲಾವಕಾಶ ತುಂಬಾ ಇದೆ. ನೀವು ಹೊಟ್ಟೆಸ್ಕೊಂಡಿದ್ದೀರ, ಮಿನಿಸ್ಟರ್ ಬೇರೆ ಬರ್ತಾ ಇದ್ದಾರಂತೆ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಯೇಸು ಸ್ವಾಮಿಯ ವಂದನೆಗಳು. ಆತ್ಮೀಯ ಬಂಧುಗಳೇ, ಇಂದಿನ ಈ ಒಂದು ಹಬ್ಬಕ್ಕೆ ನಿಮ್ಮೆಲ್ಲರ ಮೆಚ್ಚಿನ ಬಡವರ ಬಂಧು, ದೀನ ದಲಿತರ ನಾಯಕ, ಚಿಕ್ಕಬಳ್ಳಾಪುರದ ಅಭಿವೃದ್ಧಿಯ ನೇಕಾರ ಡಾಕ್ಟರ್ ಕೆ ಸುಧಾಕರ್, ಇಂದಿನ ಸಂಸದರು, ಮಾಜಿ ಆರೋಗ್ಯ ಮತ್ತು ಶಿಕ್ಷಣ ಸಚಿವರು ಹಾಗೂ ಚಿಕ್ಕಬಳ್ಳಾಪುರ ಉಸ್ತುವಾರಿ ಮಂತ್ರಿಗಳು ಆಗಿದ್ದಂತಹ ಡಾಕ್ಟರ್ ಕೆ ಸುಧಾಕರ್ ಅಣ್ಣನವರು ಇನ್ನು ಕೆಲವೇ ನಿಮಿಷಗಳಲ್ಲಿ ಆಗಮಿಸ್ತಾ ಇದ್ದಾರೆ. ಅವರನ್ನ ತಾವೆಲ್ಲರೂ ಬರಮಾಡ್ಕೋಬೇಕು. ಜೊತೆಗೆ ಏನು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂತಹ ಮಹೇಶ್ ಅವರಿಗೆ ನಿಮ್ಮೆಲ್ಲರ ತುಂಬ ಹೃದಯದ ಆಶೀರ್ವಾದ ಬೇಕು ಅಂತ ಹೇಳ್ತಾ, ಭಗವಂತ ಆರೋಗ್ಯ ಐಶ್ವರ್ಯ ಕೊಟ್ಟು ಸಾಹೇಬರು ಬಂದರು ಅಂತ ಹೇಳುತ್ತೆ. ಇದೇ ಚಿಕ್ಕಬಳ್ಳಾಪುರದ ಸಂಸದರು, ಅಭಿವೃದ್ಧಿಯ ನೇತಾರರು, ನಿಮ್ಮೆಲ್ಲರ ಮೆಚ್ಚಿನ ನಾಯಕರು, ಮಾಜಿ ಆರೋಗ್ಯ ಮತ್ತು ಶಿಕ್ಷಣ ಸಚಿವರು, ಚಿಕ್ಕಬಳ್ಳಾಪುರದ ಅಭಿವೃದ್ಧಿಯ ಪದಕ್ಕೆ ಆರಿಸಿದಂತಹ ಸಂಸದರು ಆಗಿರ್ತಕ್ಕಂಥ ಡಾಕ್ಟರ್ ಕೆ ಸುಧಾಕರ್ ಸರ್ ಅವರು, ಡಾಕ್ಟರ್ ಕೆ ಸುಧಾಕರ್ ಸರ್ ಅವರಿಗೆ ನಮ್ಮ ಎಲ್ಲ ಅಕ್ಕ ತಂಗಿಯರು ಆತ್ಮೀಯವಾಗಿ ಮಾಡ್ಕೊಳ್ತಾ ಇದ್ದಾರೆ. ದಯವಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಅವರು ಬಂದಿದ್ದಕ್ಕೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತ, ಸುಸ್ವಾಗತ. ಚಿಕ್ಕಬಳ್ಳಾಪುರದ ಸಂಸದರು ಆಗಿರ್ತಕ್ಕಂತಹ ಡಾಕ್ಟರ್ ಕೆ ಸುಧಾಕರ್ ಸರ್ ಅವರು, ಅಭಿವೃದ್ಧಿಯ ನೇತಾರರು, ಚಿಕ್ಕಬಳ್ಳಾಪುರಕ್ಕೆ ವೈದ್ಯಕೀಯ ಕಾಲೇಜನ್ನ ಜೊತೆಗೆ ಹಲವಾರು ಕಚೇರಿಯನ್ನ ಚಿಕ್ಕಬಳ್ಳಾಪುರ ಇಡೀ ಕರ್ನಾಟಕ ರಾಜ್ಯದಲ್ಲಿ ಗುರುತಿಸತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ನಮ್ಮೆಲ್ಲರ ಆತ್ಮೀಯ ಬಡವರ ಬಂಧು, ನಮ್ಮೆಲ್ಲರ ನಾಯಕ ಡಾಕ್ಟರ್ ಕೆ ಸುಧಾಕರ್ ಸರ್ ಅವರು ಬಂದಿದ್ದಾರೆ. ತೀರ್ಥೋಳಕ್ಕೆ ಹೋಗ್ತಿದ್ದಾರೆ. ಬರ್ತಾರೆ. ಒಂದು ವೇಳೆ ಅವರ ಜೊತೆ ನಿಲ್ಲಿರ್ತಕ್ಕಂತಹ ಎಲ್ಲ ನನ್ನ ಪಾತ್ರೆಗಳು ಹಾಗೂ ಎಲ್ಲ ಯೇಸುವಿನ ಸೇವಕರು ನಿಮ್ಮೆಲ್ಲರಿಗೂ ಸಹ ಸ್ವಾಗತ, ಸುಸ್ವಾಗತ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ಸಂಬಂಧಿಕರಿಗೂ, ಅಕ್ಕ ತಂಗಿಯರಿಗೂ ಸ್ವಾಗತ, ಸುಸ್ವಾಗತ. ಚಿಕ್ಕಬಳ್ಳಾಪುರದ ಅಭಿವೃದ್ಧಿಯ ನೇತಾರರು ಹಾಗೂ ಈ ಕಾರ್ಯಕ್ರಮಕ್ಕೆ ನಮ್ಮ ಧ್ವನಿಯನ್ನ ಏನು ನಮ್ಮ ಅಂಗನವಾಡಿ ಶಿಕ್ಷಕರಿದ್ದಾರೆ
ಹಾಗೂ ಅಲ್ಲಿ ಸಂಸದರಾಗಿರ್ತಕ್ಕಂಥ ಡಾಕ್ಟರ್ ಕೆ ಸುಧಾಕರ್ ಅಣ್ಣನವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತ. ಒಂದು ವೇಳೆ ನಿಜಕ್ಕೂ ಚಿಕ್ಕಬಳ್ಳಾಪುರ ಇವತ್ತು ಅಭಿವೃದ್ಧಿ ಆಗಬೇಕಾದ್ರೆ ಡಾಕ್ಟರ್ ಕೆ ಸುಧಾಕರ್ ಸರ್ ಅವರು ಕಾರಣ. ಹಾಗೆಯೇ ಪರಿಶುದ್ಧ ನಾಮದಲ್ಲಿ ನಮ್ಮ ಮಧ್ಯದಲ್ಲಿ ನಮ್ಮ ನೆಚ್ಚಿನ ಜನಹಿತ ಸ್ವಭಾವಿ ಮತ್ತು ಚಿಕ್ಕಬಳ್ಳಾಪುರ ನೇಕಾರ ಮತ್ತು ಮಾಜಿ ಆರೋಗ್ಯ ಸಚಿವರು ಹಾಗೂ ಹಾಲಿ ಸಂಸದರಾಗಿರುವಂತ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಎಲ್ಲರದ ಜೋರಾದ ಚಪ್ಪಾಳೆಯನ್ನು ತಟ್ಟುತ್ತಾ ನಾವು ಅವರನ್ನು ಪ್ರೀತಿಯಿಂದ ನಾವು ಸ್ವಾಗತಿಸೋಣ. ಈ ಒಂದು ಕ್ರಿಸ್ಮಸ್ ಸಂಭ್ರಮಕ್ಕೆ ನಿಜವಾಗಲೂ ಅವರು ನಮ್ಮ ಮಧ್ಯದಲ್ಲಿ ಬಂದಿದ್ದು ತುಂಬಾ ಸಂತೋಷ. ಅವರು ಬಂದು ಅವರ ಸಮಯವನ್ನು ನಮ್ಮ ಮಧ್ಯದಲ್ಲಿ ಈ ಒಂದು ಕ್ರಿಸ್ಮಸ್ ಆಚರಣೆಯಲ್ಲಿ ಭಾಗಿಯಾಗಿದ್ದು ತುಂಬಾ ನಮಗೆ ಸಂತೋಷದಾಯಕ ಆಗಿದೆ. ಸೊ ಅದರಿಂದ ದಯವಿಟ್ಟು ಪ್ರಿಯ ದೈವ ಸೇವಕರು ಮತ್ತು ದೇವರ ಮಕ್ಕಳು ಆಗಿರುವಂತ ನಾವೆಲ್ಲರೂ ಅವರನ್ನ ನಾವು ಸಂತೋಷದಿಂದ ಸ್ವಾಗತಿಸಿ ಈ ಒಂದು ಕ್ರಿಸ್ಮಸ್ ಆಚರಣೆಗೆ ಅವರನ್ನ ಪ್ರೀತಿಪೂರ್ವಕವಾಗಿ ಆಮಂತ್ರಣ ಕೊಡ್ತಾ ಇದ್ದೇವೆ. ಈಗ ಆ ಸುಧಾಕರ ಅಣ್ಣ ಅವರು ದಯವಿಟ್ಟು ಅಲ್ಲಿ ಆಸೀನರಾಗಬೇಕು ಎಂಬುದಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ. ನಮ್ಮ ನಾಯಕರಾಗಿರುವಂತ ನಮ್ಮ ಅವ್ರು ಟೇಬಲ್ 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 ಮೇಲೆ ಟೇಬಲ್ ಬೇಗ ಫಾಸ್ಟ್ ಬೇಗ ಬನ್ನಿ. ಸಭೆಯನ್ನು ಉದ್ದೇಶಿಸಿ ನಮ್ಮ ನೆಚ್ಚಿನ ನಾಯಕರಾಗಿರುವ ಡಾಕ್ಟರ್ ಕೆ ಸುಧಾಕರ್ ಸಾಹೇಬ್ ಅವರು ಸಭೆಯನ್ನು ಉದ್ದೇಶಿಸಿ ಒಂದು 2 ನಿಮಿಷ ಎರಡು ನಿಮಿಷ ಮಾತಾಡಿ ಮುಗಿಸ್ತಾರೆ. ಸ್ವಲ್ಪ ಬದಲಾವಣೆ. ನಮ್ಮ ಅಂಗನವಾಡಿ ಶಿಕ್ಷಕಿಯರು ದಯವಿಟ್ಟು ಸುಧಾಕರ್ ಸರ್ ಅವರಿಗೆ ಸನ್ಮಾನ ಮಾಡಬೇಕು ಅಂತಿದ್ದಾರೆ. ಮುಂದೆ ಅಮ್ಮ ಮುಂದೆ ಬನ್ನಿ, ಶಿಕ್ಷಕಿಯರು ಮುಂದೆ ಬನ್ನಿ. ನಮ್ಮ ಸರವರು ಸಂಸತ್ತಿನಲ್ಲಿ ಅವರ ಪರವಾಗಿ ಧ್ವನಿ ಎತ್ತಿದ್ದಕ್ಕೆ ಇವತ್ತು ಗಾಯತ್ರಿ ಅವರು, ಸುಮಿತ್ರಾ ಅವರು, ಚಿಟ್ಟಿ ಅವರು, ಇನ್ನು ಎಲ್ಲ ಶಿಕ್ಷಕರು ಬಂದು ಅವರನ್ನು ಸನ್ಮಾನ ಮಾಡ್ತಾ ಇದ್ದಾರೆ. ಅವರಿಗೆ ಭಗವಂತ ಒಳ್ಳೆಯ ಮಾಡಿ ಶಿಕ್ಷಕರಿಗೆ ನಮ್ಮ ಸರವರ ಆಸೆ ಈಡೇರಲಿ. ಮೂವತ್ತೈದು ವರ್ಷದಿಂದ ನಾನು ಅಂಗನವಾಡಿ ಕಾರ್ಯಕರ್ತ ಕೆಲಸ ಮಾಡ್ತಾ ಇದ್ದೀನಿ. ಯಾರೂ ಕೂಡ ಇದುವರೆಗೂ ಸೆಷನ್ ಅಲ್ಲಿ ಧ್ವನಿ ಎತ್ತಿರ್ಲಿಲ್ಲ. ಸೊ ಮೊನ್ನೆ ನಾವು ಸಾಹೇಬ್ರು ಹೋದಾಗ ಸಿಕ್ಲಿಲ್ಲ. ಅವತ್ತು ಸಿಕ್ಕದೇ ಇದ್ರು ಬರೀ ವಾಟ್ಸ್ಆಪ್ ಮಾಡಿ ನಾವು ಇದು ಮಾಡಿದ್ವಿ ಸರ್, ಒಂದು ಮಾತಾಡ್ಬೇಕು ಸೆಷನ್ ಅಲ್ಲಿ ಅಂತ. ಖಂಡಿತ ಅವ್ರು ಇದು ಮಾಡಿದ್ರು. ನಮ್ಗೆ ತುಂಬಾ ಖುಷಿ ಆಯ್ತು. ಇಡೀ ಸ್ಟೇಟ್ ಗ್ರೂಪ್ ಅಲ್ಲಿ ಎಲ್ಲರೂ ಕೇಳ್ತಾರೆ, ಅಕ್ಕ ನಿಮ್ಮ MP ಸಾಹೇಬರು ಮಾತಾಡಿದ್ದಾರೆ, ಅಕ್ಕ ನಿಮ್ಮ MP ಸಾಹೇಬರು ಮಾತಾಡಿದ್ದಾರೆ. ಇವತ್ತು ಕೂಡ ಎಲ್ಲರೂ ಪ್ರತಿಯೊಂದು ಬಟ್ ನಮ್ಗೆ ಲೇಟ್ ಆಗಿ ಗೊತ್ತಾಯ್ತು ಸರ್, ಅದನ್ನೇ ಮಾಡ್ಲೇಬೇಕು ಬರಬೇಕಂತ ಅಂದ್ಬಿಟ್ಟು ಲೇಟ್ ಆಗಿ ಗೊತ್ತಾಯ್ತು. ಬಟ್ ಇನ್ನೊಂದಿನಂತೂ ನಾವು ಇಟ್ಟೇ ಇಟ್ಕೊಂತೀವಿ ಸರ್ಗಂತೂ ನಾವು ಇದು ಮಾಡ್ಬೇಕು. ಬಟ್ ಇದು ಬಿಡದಂಗೆ ನಮ್ಗೆ ಸೆಂಟ್ರಲ್ ಇದು ಮಾಡಿ ಖಂಡಿತ ಇದು ಮಾಡ್ಲೇಬೇಕು ಅಂತ ನಾವು ಈ ಮೂಲಕ ನಾನು ಕೋರ್ಕೊಡ್ತೀನಿ ಸಾಹೇಬ್. ಎಲ್ಲರೂ ಜೋರಾದ ಚಪ್ಪಾಳೆ ತಟ್ಟೋಣ. ಈಗ ನಮ್ಮ ನೆಚ್ಚಿನ ನಾಯಕರಾಗಿರುವಂತ ಡಾಕ್ಟರ್ ಕೆ ಸುಧಾಕರ್ ಅವರು ನಮ್ಮ ಮಧ್ಯದಲ್ಲಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಕೇಕ್ ಕಟ್ ಮಾಡಿದ ನಂತರ
ಎಲ್ಲರಿಗೂ ನಮಸ್ಕಾರ. ಅಡ್ವಾನ್ಸ್ ಆಗಿ ಮೆರಿ ಕ್ರಿಸ್ಮಸ್. ಮುಂಚೆನೆ ನಮ್ಮ ಆತ್ಮೀಯರು ಮಹೇಶ್ ಅವರು, ನಮ್ಮ ನಾರಾಯಣ ಸೋಮಣ್ಣವರು, ಗಜೇಂದ್ರ ಅವರು, ಮುನ್ರಾಜ್ ಅವರು, ಅರುಣ್ ಅವರು, ನಮ್ಮ ಫಿಲಿಪ್ ಅವರು, ಸಂದೀಪ್ ಅವರು, ಗೋಪಾಲಣ್ಣ ಮತ್ತು ನಮ್ಮೆಲ್ಲ ಈ ಭಾಗದ ಮಹಿಳಾ ಮುಖಂಡರುಗಳು, ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಮತ್ತು ಕ್ರೈಸ್ತ ಧರ್ಮದ ಎಲ್ಲ ಅನುಯಾಯಿ ಬಂಧುಗಳೇ, ನಮ್ಮ ಬಾಪು ಅವರು, ಮಂಜು ಅವರು, ಎಲ್ಲ ಬಹಳಷ್ಟು ಜನ ನಮ್ಮ ಮುಖಂಡರಲ್ಲಿ ಇದ್ದೀರಿ. ಸೀನಣ್ಣವರೆಲ್ಲೋ ದೂರ ಇದ್ದಾರೆ, ಸ್ವಲ್ಪ ಹತ್ರ ಬನ್ನಿ. ನನಗೆ ನಿನ್ನೆ ತಾನೇ ಬಂದು ಇವತ್ತು ಬರಲೇಬೇಕು ಅಂತೇಳಿ ನಮ್ಮ ಮಹೇಶ್ ಅವರು, ನಮ್ಮ ಶಿವಣ್ಣ ಹೇಳಿದ್ರು. ಇವತ್ತು ICMRನ ಒಂದು ಕೃಷಿ ಕಾರ್ಯಕ್ರಮ ನಾನು ಮೊದಲೇ ಭಾಳ ಹಿಂದೆ ಒಪ್ಕೊಂಡಿದ್ದೆ. ಅದಕ್ಕೆ ಯಲಂಕದಲ್ಲಿ ಅಲ್ಲಿ ಹೋಗಿ ಇಲ್ಲಿ ಬಂದಿದ್ದೇನೆ. ಇವತ್ತು ಕ್ರಿಸ್ಮಸ್ ಅಂದರೆ ಒಂದು ಸಡಗರ, ಒಂದು ಹಬ್ಬ. ನಾನು ಒಂದು ತಿಂಗಳ ಹಿಂದೆ ರಷ್ಯಾಗೆ ಹೋಗಿದ್ದೆ. ಆ ರಷ್ಯಾದಲ್ಲಿ ಮಾಸ್ಕೋ ಹಾಗೂ ಸೆಂಟ್ ಪೀಟರ್ಸ್ಬರ್ಗ್ ಒಂದು ತಿಂಗಳಿಂದ ಕೂಡ ಕ್ರಿಸ್ಮಸ್ಗೆ ಅಲ್ಲೇ ಬರದಿಂದ ಸಿದ್ಧತೆಗಳನ್ನೆಲ್ಲ ಕೂಡ ಬರದಿಂದ ಮಾಡ್ತಾ ಇದ್ರು. ದೀಪಾಲಂಕಾರಗಳು ಅಲ್ಲಿ ನೋಡಿದ್ರೆ ಏನು ಇನ್ನು ಅವತ್ತೇ ಹಬ್ಬನೇನು ಅನ್ನೋದು ಅಷ್ಟು ವೈಭವದಿಂದ ಮಾಡ್ತಾರೆ. ಇಡೀ ವಿಶ್ವದಲ್ಲಿ ಕ್ರಿಸ್ಮಸ್ ಅನ್ನ ಕ್ರೈಸ್ತ ಧರ್ಮದ ಎಲ್ಲ ನನ್ನ ಸಹೋದರರು ಸಹೋದರಿಯರು ಆಚರಣೆಯನ್ನ ಮಾಡ್ತಾರೆ. ಆದರೆ ನಾವು ತಿಳ್ಕೊಳ್ಬೇಕಾಗಿರೋದು, ನನ್ನ ಪ್ರಕಾರ, ನಾನು ಸ್ವಲ್ಪ ಅಧ್ಯಯನ ಮಾಡ್ತಾ ಇರ್ತೇನೆ ಎಲ್ಲ ಧರ್ಮಗಳ ಏನು ಅದರ ಪದ್ಧತಿಗಳೇನು, ಧರ್ಮ ಹೇಗೆ ಹುಟ್ಟಿದೆ. ಇವತ್ತು ಕ್ರೈಸ್ಟ್, ಇವತ್ತು ಜೀಸಸ್ ಯಾವಾಗ ಹುಟ್ಟಿದ್ರು, ಅವರು ಆಯ್ಕೆ ಮಾಡ್ಕೊಂಡಂತ ಜೀಸಸ್ ಪ್ರಭು ತಾವೆಲ್ಲ ಕೂಡ ಏನು ನಂಬಿದ್ದೀವಿ, ಇಡೀ ವಿಶ್ವ ನಂಬಿದೆ. ಅವರು ಅವರ ಹುಟ್ಟನ್ನ ಆಯ್ಕೆ ಮಾಡ್ಕೊಂಡಿದ್ದು ಅರಮನೆ ಅಲ್ಲ. ಇವಾಗ ದೇವರು ಅಂತ ನಾವು ನಂಬಿದ ಮೇಲೆ ದೇವರು ಎಲ್ಲಿ ಬೇಕಾದ್ರೂ ಹುಟ್ಬೋದಲ್ವಾ, ಅವ್ರ ಆಯ್ಕೆ. ನಾವು ಆಯ್ಕೆ ಮಾಡ್ಕೊಳಕ್ಕಾಗಲ್ಲ, ನಾವೆಲ್ಲ ಸಾಮಾನ್ಯರು, ಅವರು ಸಾಮಾನ್ಯರಲ್ಲ, ದೇವಮಾನವರು, ದೈವವೇ ಅಂತ ನಂಬಿರ್ತಕ್ಕಂಥ ಅನೇಕರು. ಅವರು ಆಯ್ಕೆ ಮಾಡ್ಕೊಂಡಿದ್ದು ಅರಮನೆ ಅಲ್ಲ, ರಾಜರಲ್ಲ, ಒಂದು ಅತ್ಯಂತ ಸಣ್ಣ ಮನೆಯಲ್ಲಿ ನೀವುಗಳೆಲ್ಲ ಹಿಂಗೆ ಇಲ್ಲಿ ವಾಸ ಮಾಡ್ತಾ ಇದ್ದೀರಿ ಅಂತ ಒಂದು ಸಣ್ಣ ಮನೆಯಲ್ಲಿ ಸಾಧಾರಣ ತಾಯಿ ತಂದೆಗಳನ್ನ ಆಯ್ಕೆ ಮಾಡ್ಕೊಳ್ತಾರೆ. ಜೀಸಸ್ ಪ್ರಭು ಅಲ್ಲೇನಪ್ಪ? ತಪ್ಪು ಹೇಳಿದ್ರೆ ನೀವು ಹೇಳಿ. ಜೀಸಸ್ ಪ್ರಭು ಅವರು ಆಯ್ಕೆ ಅಂತ ಒಂದು ಸಾಧಾರಣ ಒಂದು ಇದರಲ್ಲಿ ಮಾಡ್ತಾರೆ. ಅಂದ್ರೆ ಅದರ ಅರ್ಥ ಏನು? ಭಗವಂತನೇ ಬಡತನವನ್ನ ಆಯ್ಕೆ ಮಾಡ್ಕೊಂಡಾಗ, ಸಾಮಾನ್ಯ ಒಂದು ಕುಟುಂಬವನ್ನ ಆಯ್ಕೆ ಮಾಡ್ಕೊಂಡಾಗ, ಸಾಮಾನ್ಯ ಮನೆಯನ್ನ ಆಯ್ಕೆ ಮಾಡ್ಕೊಂಡಾಗ ಭಗವಂತ ನಮ್ಗೆ ಏನ್ ತಿಳಿಸ್ತಾನೆ ಅಂದ್ರೆ, ನಾವು ಆಡಂಬರದ ಜೀವನ ಆಗಲಿ, ಐಶ್ವರ್ಯಕ್ಕೆ ಮಾರು ಹೋಗುವಂತ ಮದವನ್ನ ನಾವು ಇಟ್ಕೋಬಾರ್ದು, ಅಹಂಕಾರ ಇರಬಾರ್ದು. ಬಡವರ ಬಗ್ಗೆ ನಮಗೆ ಕನಿಕರವನ್ನ ಇರಬೇಕು. ಜೀಸಸ್ ಪ್ರಭು ಇಡೀ ಜೀವನದಲ್ಲಿ ಇದನ್ನೇ ಅವರು ಅನುಸರಿಸಿರೋದು, ಅದನ್ನೇ ಅವರು ಬೋಧನೆ ಮಾಡಿದ್ರು. ಪ್ರೀತಿಯನ್ನ ಹಂಚಬೇಕು ಅಂತ ಹೇಳಿದ್ದಾರೆ, ಐಶ್ವರ್ಯವನ್ನ ಹಂಚಬೇಕು ಅಂತ ಹೇಳಿದ್ದಾರೆ. ನಾವು ಐಶ್ವರ್ಯದಿಂದ ಮೆರಿಲಿಕ್ಕೆ ಹೋಗ್ತೇವೆ.
ಮತ್ತು ಬಡವರನ್ನು ನೋಡಿದ್ರೆ ಕೀಳಾಗಿ ನೋಡುವಂತ ಮನಸ್ಥಿತಿ ನಮಗೆ ಬಂದಿದೆ ಕೆಲವರು. ಭಗವಂತ ಯಾಕೆ ಕೆಲವರಿಗೆ ಜಾಸ್ತಿ ಐಶ್ವರ್ಯ ಕೊಡ್ತಾನೆ ಅಂದ್ರೆ ಅವರು ಬಡವರಿಗೆ ಹಂಚಲಿಕ್ಕೆ. ನಾವ್ ಯಾರಾದ್ರೂ ಏನಾದ್ರು ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯನಾ? ಬರುವಾಗ ಖಾಲಿ, ಹೋಗು ಖಾಲಿ. ಇದನ್ನ ಬಹಳ ಜನ ಅರ್ಥ ಮಾಡ್ಕೊಳ್ಳಲ್ಲ. ನಾವು ಏನೋ ನಾವು ಇಲ್ಲೇ ಇರ್ತೇವೆ, ಎಲ್ಲ ನಾವೇ ಇಟ್ಕೊಂಡಿರ್ತೀವಿ ಅಂತ ನಮಗೆ ತಲೆಯಲ್ಲಿ ಇರ್ತದೆ. ಆದ್ರೆ ನಮ್ಮಲ್ಲಿ ಮಾತು ಹೇಳ್ತಾರೆ, ಕೊಟ್ಟಿದ್ದು ತನಗೆ, ಇಟ್ಕೊಂಡಿದ್ದು ಪರರಿಗೆ ಅಂತ. ಹಾಗಾಗಿ ನಾವು ಇವತ್ತು ಜೀಸಸ್ ಪ್ರಭುವಿನ ಆದೇಶವನ್ನು ನಾವೆಲ್ಲ ಕೂಡ ಪಾಲನೆ ಮಾಡಬೇಕು. ಬಡತನ, ಬಡವರನ್ನ ಪ್ರೀತಿಯಿಂದ ಅವರಿಗೆ ನಮಗೇನು ಐಶ್ವರ್ಯ ಇದೆ, ದೇವರು ಏನ್ ಕೊಡ್ತಾನೆ, ಬಡವರು ಸ್ವಲ್ಪ ಹಂಚಬೇಕು, ನಮ್ಮ ಕೈಯಿಂದ ಉಪಯೋಗ ಮಾಡಬೇಕು. ಆಸ್ಪತ್ರೆಗಳಲ್ಲಿ ಪಾಪ ರೋಗಿಗಳಿರ್ತಾರೆ, ರೋಗಿಗಳಿಗೆ ನಮ್ಮಿಂದ ಆಗುವಂತ ಒಂದು ಔದಾರ್ಯದಿಂದ ಕೆಲವರಿಗೆ ಹಣ ಕೊಡ್ಲಿಕ್ಕಾಗದೇ ಇರ್ಬೋದು, ಉಪಚಾರ ಮಾಡ್ಬೋದು, ಆರೈಕೆ ಮಾಡ್ಬೋದು, ಅದು ಕೂಡ ಸೇವೆನೆ. ಆ ಸೇವೆ ಕೂಡ ಜೀಸಸ್ ಪ್ರಭುವಿಗೆ ಮುಟ್ತದೆ, ಭಗವಂತನಿಗೆ ಮುಟ್ತದೆ. ನಾವೇನು ಪರರಿಗೆ ಉಪಯೋಗ ಅಂದ್ರೆ ಹಣಕಾಸಿನಲ್ಲೇ ಕೊಡಬೇಕು ಅಂತ ಏನಿಲ್ಲ, ಪ್ರೀತಿ ಹಂಚಿದ್ರು ಕೂಡ ಸಾಕು, ಪ್ರೀತಿಯ ಮಾತಿನಿಂದ ಒಂದು ಸ್ನೇಹವನ್ನ ಬೆಳೆಸಿದ್ರು ಸಾಕು. ಇದೆಲ್ಲ ಕೂಡ ಜೀಸಸ್ ಪ್ರಭುವಿನ ಆದರ್ಶ ತತ್ವ. ಹಾಗಾಗಿ ನಾವು ವಿಶ್ವದಲ್ಲಿ, ನಾನು ಅನೇಕ ಚರ್ಚೆಗಳಿಗೆ ನನ್ನ ಜೀವನದಲ್ಲಿ ಹೋಗಿದ್ದೇನೆ. ಬೆಂಗಳೂರಿನಲ್ಲಿ ಇನ್ಫೆಂಟ್ ಜೀಸಸ್ ಚರ್ಚ್ ಇದೆ, ವಿವೇಕ್ ನಗರಲ್ಲಿ. ಬಹಳ ಅಲ್ಲಿ ನಂಬಿಕೆ, ಬಹಳ ದೊಡ್ಡ ನಂಬಿಕೆ ಇದೆ. ನಾನು ಪ್ರತಿ ಗುರುವಾರ ಹೋಗ್ತಾ ಇದ್ದೆ. ಅಲ್ಲ ಆಗಿನ ಬ್ಯಾಚುಲರ್ ಆಗಿದ್ದಾಗ ಹೋಗ್ತಾ ಇದ್ದೆ. ಮತ್ತು ವ್ಯಾಟಿಕನ್ ಚರ್ಚ್ಗೆ ಕೂಡ ಹೋಗಿದ್ದೇನೆ. ಕ್ರೈಸ್ತ ಧರ್ಮದಲ್ಲಿ ಇಡೀ ವಿಶ್ವದಲ್ಲಿ ಅತಿ ಒಂದು ಶಕ್ತಿಯುತವಾಗಿರ್ತಕ್ಕಂಥ ಚರ್ಚು, ಅತಿ ನಂಬಿಕೆಯನ್ನ ಇಟ್ಕೊಂಡಿರ್ತಕ್ಕಂಥ ಚರ್ಚು ಅಂತಂದ್ರೆ ನನಗೆ ಗೊತ್ತಿರಂಗೆ ವ್ಯಾಟಿಕನ್ ಅಲ್ಲೇನಪ್ಪ, ರೋಮ್ನಲ್ಲಿದೆ. ಇದನ್ನ ನಾನು 10 ವರ್ಷಗಳ ಹಿಂದೆನೆ ಹೋಗಿದ್ದೀನಿ, 10-15 ವರ್ಷ ಆಗಿರ್ಬೋದು, 2-3 ಸಲ ಹೋಗಿದೆ. ಹಾಗಾಗಿ ನಾವು ಯಾವುದೇ ಧರ್ಮ ನಾವು ಪಾಲನೆ ಮಾಡಬಹುದು, ಅದಕ್ಕೆ ಅವಕಾಶ ಕೊಟ್ಟಿದೆ ನಮ್ಮ ದೇಶದಲ್ಲಿ ಸಂವಿಧಾನ. ಸಂವಿಧಾನದಲ್ಲಿ ನಾವು ಜೀಸಸ್ ಅನ್ನ ಪ್ರೀತಿ ಮಾಡಬಹುದು, ಜೀಸಸ್ ನ ಆದರ್ಶವನ್ನ, ತತ್ವವನ್ನ ಪಾಲನೆ ಮಾಡಬಹುದು, ಪೈಗಂಬರ್ನ ಆದರ್ಶವನ್ನ ಪಾಲನೆ ಮಾಡಬಹುದು, ಶ್ರೀಕೃಷ್ಣನ, ಶ್ರೀರಾಮನ ಆದರ್ಶವನ್ನ ಪಾಲನೆ ಮಾಡಬಹುದು. ನನ್ನಂತವ್ರು ಇವೆಲ್ಲವನ್ನೂ ಪಾಲನೆ ಮಾಡಬಹುದು, ಪೂಜೆ ಮಾಡಬಹುದು. ಆದ್ರೆ ಇವರೆಲ್ಲರ ತತ್ವಗಳನ್ನ ಕೂಡ ನಾವು ಅಳವಡಿಸ್ಕೊಳ್ಳುವಂತ ಪ್ರಯತ್ನ ನಾನು ಮಾಡ್ತಾ ಇರ್ತೇನೆ. ಹಾಗಾಗಿ ನಾವೆಲ್ಲ ಕೂಡ ಸಮಾಜದಲ್ಲಿ ಪ್ರೀತಿಯಿಂದ ನಾವೆಲ್ಲ ಕೂಡ ಬಾಳ್ಬೇಕಾಗ್ತದೆ. ಧರ್ಮ, ಜಾತಿ ಮೀರಿ ಮಾನವತ್ವ ಇದೆ. ಮಾನವತ್ವಕ್ಕಿಂತ ದೊಡ್ಡ ಧರ್ಮ ಯಾವುದೂ ಇಲ್ಲ ನನ್ನ ಪ್ರಕಾರ. ಆ ಮಾನವರು ಆದ್ಮೇಲೆ ನಾವು ಪರಸ್ಪರ, ಯಾರೇ ಅವನು ಇರ್ಬೋದು, ಅವನು ಶ್ರೀಮಂತ ಇರ್ಬೋದು, ಬಡವ ಇರ್ಬೋದು, ಅವನು ಮೇಲ್ಜಾತಿ ಕೀಳ್ಜಾತಿ ಇರ್ಬೋದು, ಅಥವಾ ಯಾವುದೇ ಅನ್ಯ ಧರ್ಮಗಳಲ್ಲಿ ಅವರಿಗೆ ನಂಬಿಕೆ ಇರ್ಬೋದು. ಆದ್ರೆ ನಮ್ಮ ಕರ್ತವ್ಯ, ನಮ್ಮ ಮೂಲ ಧರ್ಮ ಏನಿರ್ಬೇಕು ಅಂದ್ರೆ ಅವನನ್ನ, ಮಾನವನನ್ನಾಗಿ ನಾವು ಮೊದಲು ಪ್ರೀತಿ ಮಾಡೋದು, ಗೌರವ ಕೊಡುವಂತದ್ದನ್ನ ನಾವು ಕಲ್ತ್ಕೋಬೇಕು. ಇದು ಮಾಡಿದಾಗ ಈ ಧರ್ಮ ಸೇರಿ ಎಲ್ಲ ಧರ್ಮಗಳು ಇದನ್ನೇ ಹೇಳ್ಕೊಡೋದು ನಮ್ಗೆ. ಮೊದಲು ಮಾನವರಂತೆ ಬಾಳ್ಬೇಕು. ಪ್ರೀತಿಗಿನ್ನ ದೊಡ್ಡ ಒಂದು ಆಸ್ತಿ ನಮಗೆ ಇನ್ನೇನು ಇಲ್ಲ. ಇವತ್ತು ಆಸ್ಪತ್ರೆಗಳಲ್ಲಿ ಪಾಪ ರೋಗಿಗಳಿರ್ತಾರೆ, ಅವರನ್ನ ಕೇಳಿ
ಅವರನ್ನ ಕೇಳಿದಾಗ ಅವ್ರು ಏನ್ ಹೇಳ್ತಾರೆ, ನಮಗೆ ಕೊನೆ ಇದರಲ್ಲಿ ಎಲ್ರಿಗೂ ಒಳ್ಳೆಯದನ್ನ ಬಯಸ್ತಾರೆ. ವೈಷಮ್ಯ ಮಾಡಕ್ ಹೋಗ್ತಾರ, ಸಾಯುವಂತ ಸ್ಥಿತಿಯಲ್ಲಿ ನಿಜ ಹೇಳ್ತಾರೆ ಅಂತ, ಸುಳ್ಳನ್ನು ಹೇಳೋದಿಲ್ಲ. ಅವರು ಯಾರನ್ನೂ ದ್ವೇಷ ಮಾಡಲ್ಲ. ಯಾಕೆ ಅಂದ್ರೆ ಆ ಒಂದು ಮರಣಕ್ಕೆ ಮುಂಚೆ ಅವ್ರು ಏನು ಹಾಸಿಗೆಯಲ್ಲಿ ಇರ್ತಾರೆ, ಅಲ್ಲಿ ಅವ್ರಿಗೆ ಜ್ಞಾನೋದಯ ಆಗಿರುತ್ತೆ. ನನ್ನ ಪಯಣ ಎತ್ತ ಇದೆ, ನಾನು ಯಾವ ರೀತಿ ಇರಬೇಕಾಗಿತ್ತು, ನನ್ನ ತಪ್ಪುಗಳು, ನಾನು ಮಾಡಿರೋ ಸರಿ ಕೆಲಸಗಳು ಎಲ್ಲವೂ ಅವ್ರ ತಲೆಯಲ್ಲಿ ಬರ್ತದೆ. ಆಗ ಅವರು ಬಯಸೋದು ಇಷ್ಟೇನೆ, ಸಮಾಜ ಒಳ್ಳೇದಾಗಿರ್ಬೇಕು, ಎಲ್ಲರೂ ಕೂಡ ಒಳ್ಳೇದಾಗ್ಲಿ ಎಲ್ರಿಗೂ ಅಂತೇಳಿ. ಇವತ್ತು ಕೂಡ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡುವಾಗ ನಾವು ಅನೇಕರು ಎಲ್ರಿಗೂ ಒಳ್ಳೇದು ಮಾಡಪ್ಪ ಅಂತೇಳಿ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತೇಳಿ. ಸಂಸ್ಕೃತದಲ್ಲಿ ಸರ್ವೇ ಜನೋ ಸುಖಿನೋ ಭವಂತು ಅಂತ ಹೇಳಿ, ಸರ್ವ ಜನರು ಕೂಡ ಒಳ್ಳೇದಾಗಿರ್ಬೇಕು, ಸುಖವಾಗಿರ್ಬೇಕು, ಆರೋಗ್ಯದಿಂದ ಇರಬೇಕು. ಇದು ಮಾನವ ಗುಣ. ಇದನ್ನ ನಿಜವಾಗ್ಲೂ ಕೂಡ ನಾವು ಪಾಲನೆ ಮಾಡಬೇಕು. ನಾವು ದಿನನಿತ್ಯ ಪೂಜೆ ಮಾಡೋದು, ದಿನನಿತ್ಯ ನಾವು 3 ಸಲ 5 ಸಲ ಪ್ರಾರ್ಥನೆ ಮಾಡೋದು, ವಾರದಲ್ಲಿ 1 ಸಲ ಪ್ರಾರ್ಥನೆ ಮಾಡೋದು, ಎಷ್ಟೇ ಸಲ ಮಾಡಿ ಅಂತಿಮವಾಗಿ ನಮ್ಮ ಮಾನವೀಯ ಗುಣಗಳನ್ನ ನಾವು ರೂಢಿಸ್ಕೊಳ್ಳದೆ ಇದ್ರೆ ನಾವು ಎಷ್ಟಲ್ಲಿ ಪ್ರಾರ್ಥನೆ ಮಾಡಿದ್ರು ಅದು ಭಗವಂತನಿಗೆ ಮುಟ್ಟ. ಇದನ್ನೇ ಬಸವಣ್ಣವರು ಹೇಳಿ, ನೀವು ಹೋಗಿ ವಿಗ್ರಹ ಪೂಜೆ ಮಾಡ್ಬೇಕಾಗಿಲ್ಲಪ್ಪ, ನಿಮ್ಮ ಹೃದಯದಲ್ಲೇ ಇದ್ದಾನೆ ಲಿಂಗ ಅಂತ ಹೇಳ್ತಾರೆ ಬಸವಣ್ಣ. ಆತ್ಮಲಿಂಗ ಅದನ್ನೇ ಮೆಚ್ಚಿಸು ಅಂತ ಹೇಳ್ತಾರೆ. ಅದಕ್ಕಿಂತ ದೊಡ್ಡ ದೇವರು ಯಾವುದೂ ಇಲ್ಲ. ನಿನ್ನ ಹೃದಯದಲ್ಲೇ ನಿನ್ನ ಸಾಕ್ಷಾತ್ಕಾರ ಆಗ್ಬೇಕು, ನಿನ್ನ ಆತ್ಮ ಸಾಕ್ಷಿಗೆ ಅನುಗುಣವಾಗಿ ನೀನು ನಡ್ಕೋಬೇಕು ಅಂತೇಳಿ ಬಸವಣ್ಣ. ಮತ್ತು ಕೆಲಸದಲ್ಲಿ ದೇವರಿದ್ದಾರೆ ಅಂತ ಹೇಳಿದ್ದಾರೆ. ಅದನ್ನು ನಾವು ಮಾಡೋ ಕಾರ್ಯ ಅದೇ ದೇವರ ಕಾರ್ಯ. ಇವೆಲ್ಲ ಬಹಳ ಸೊಗಸಾಗಿ ಬೈಬಲ್ನಲ್ಲಿ ಅಡಗಿದೆ. ಅನೇಕ ಬೈಬಲ್ನಲ್ಲಿ ಓದಿರ್ತಕ್ಕಂಥ ನೀವೆಲ್ಲ ಓದಿರ್ತೀವಿ. ಪ್ರತಿಯೊಂದು ಪುಟದಲ್ಲಿ ಕೂಡ ಒಳಿತನ್ನ, ಸಮಾಜಕ್ಕೆ ಒಳಿತನ್ನ ಮಾಡುವಂತ. ಇವತ್ತು ನಮ್ಮ CSI ಆಸ್ಪತ್ರೆಗಳು, ನಿಮಗೊಂದು ನಿದರ್ಶನ ಹೇಳಬೇಕು ಅಂದ್ರೆ, ಅನೇಕರಿಗೆ ಇಲ್ಲಿ ಗೊತ್ತಿದೆಯೋ ಏನೋ, ಒಬ್ರು ಡಾಕ್ಟರ್ ಇದ್ರೆ ಇಲ್ಲಿ, ಡಾಕ್ಟರ್ ದೊರೆ ಅಂತೆ, ಡಾಕ್ಟರ್ ರಾಬಿನ್, ಅವರ ದೊರೆ ಅಂತ ಇದ್ರು. ಅವರು ಎಲ್ಲಿಂದ, ಯುರೋಪ್ ಇಂದನೋ ಎಲ್ಲೋ ಬಂದಿದ್ದು, ಸ್ಕಾಟ್ಲ್ಯಾಂಡ್. ಇಲ್ಲಿ 30-40 ವರ್ಷ ಇದ್ರು. ನಾನು ಸಣ್ಣ ಹುಡುಗ. ಅವ್ರಿಗೆ ನಿಜವಾಗಿಯೂ ಒಬ್ಬ ವೈದ್ಯ ರೋಗಿ ಮಧ್ಯೆ ಏನ್ ಸಂಬಂಧ ಇರಬೇಕು, ಏನ್ ಪ್ರೀತಿಯನ್ನ ತೋರಿಸ್ಬೇಕು. ನನಗನ್ಸುತ್ತೆ ಅವ್ರ ಔಷಧಕ್ಕೆನ್ನ ಅವ್ರು ತೋರಿಸ್ತಾ ಇದ್ದಂತ ಬದ್ಧತೆ, ಪ್ರೀತಿಯಿಂದ ಅನೇಕರಿಗೆ ಗುಣಮುಖರಾಗಿದ್ದಾರೆ. ಆ ಶಕ್ತಿ ಯಾರಿಂದ ಬರುತ್ತೆ ಅಂದ್ರೆ ದೇವರೇ ಕೊಡ್ತಾರೆ ಅವರಿಗೆ ಶಕ್ತಿಯನ್ನು. ಯಾಕೆ ಅಂದ್ರೆ ಅವ್ರ ಮನಸ್ಥಿತಿ ಇಲ್ಲ, ಅವ್ರು ಯಾವ ರೀತಿ ಅವರನ್ನ ಅವ್ರು ಅಳವಡಿಸ್ಕೊಂಡಿದ್ದಾರೆ. ಅವ್ರಿಗೇನ್ರಿ ಸಂಬಂಧ? ಅವರೆಲ್ಲೋ ಸ್ಕಾಟ್ಲ್ಯಾಂಡ್ ಇಂದ ಬಂದು ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರನ್ನು ಅವ್ರ ಕುಟುಂಬದ ಸದಸ್ಯರಂತೆ ಅವ್ರ ಚಿಕಿತ್ಸೆ ಕೊಡೋದು ಮಾತ್ರ ಅಲ್ಲ, ಅವ್ರ ಬಗ್ಗೆ ಕಾಳಜಿಯನ್ನು ವಹಿಸ್ತಾ ಇದ್ದದ್ದು. ಇವತ್ತಿಲ್ಲ. ಅವ್ರು ತೀರ್ಕೊಂಡು ಎಷ್ಟು ವರ್ಷ ಆಗಿದೆಯೋ ಗೊತ್ತಿಲ್ಲ, 8 ವರ್ಷ. ಆದ್ರೆ ಇವತ್ತು ನಾನು ನೆನಪು ಮಾಡ್ಕೊಳ್ತಾ ಇದ್ದೆ. ಒಳ್ಳೇದನ್ನ ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ತಡ ಹಾಕೋದು, ಈ ಮೋಡ ಬಂದು ಸೂರ್ಯ ಕಾಣದಿರ ಆಗ್ತಾನೆ, ಆದ್ರೆ ಸೂರ್ಯ ಇಲ್ಲ ಅಂತಲ್ಲ, ಮೋಡ ಹೋದ್ಮೇಲೆ ಸೂರ್ಯ ಬರ್ತಾನೆ. ಹಂಗೆ ನಿಜ ಸತ್ಯ ಮತ್ತು ಒಳ್ಳೇದು ಇದನ್ನು ಯಾವತ್ತೂ ಕೂಡ ಮುಚ್ಚಾಕ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಯಾವಾಗಲೂ ಕೂಡ ಒಳ್ಳೇದನ್ನೇ ನಾವು ಯೋಚನೆ ಮಾಡಬೇಕು, ಒಳ್ಳೇದನ್ನೇ ಮಾತಾಡಬೇಕು, ಒಳ್ಳೇದನ್ನೇ ನಾವು ಮಾಡಬೇಕು. ಇದನ್ನ ನಾವು ಪಾಲಿಸ್ತೀವಿ, ನಾವು ದೇವರ
ಒಂದು ಇದಕ್ಕೆ ಹತ್ರ ನಾವು ಸೇರ್ತೇವೆ. ಅವರ ದಯೆಗೆ, ಅವರ ಪ್ರೀತಿಗೆ, ಅವರ ಆಶೀರ್ವಾದಕ್ಕೆ ನಾವು ಪಾತ್ರರಾಗಬೇಕಂದ್ರೆ ಈ ಗುಣಗಳನ್ನ ನಾವು ರೂಢಿಸ್ಕೋಬೇಕು. ಇದನ್ನ ನಾವೆಲ್ಲ ಕೂಡ ರೂಢಿಸ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಮಹೇಶ್ ಅವರು ನನಗೆ ಹೊಸ ಪರಿಚಯ, ಇನ್ನೆಲ್ಲ ನೋಡಿದ್ದೇನೆ, ಆದರೆ ವೈಯಕ್ತಿಕವಾಗಿ ಅವ್ರ ಕತೆ ಗೊತ್ತಿರಲಿಲ್ಲ. ಅವರು ಅದನ್ನೇ ಹೇಳುದು ಅಂದ್ರೆ ಅವ್ರಿಗೆ ಜ್ಞಾನೋದಯ. ಒಬ್ಬ ವ್ಯಕ್ತಿ ಕೆಟ್ಟ ಅಭ್ಯಾಸಗಳಿಗೆ ಅನೇಕರು ಬಲಿಯಾಗೋಗಿದ್ದಾರೆ. ಸಣ್ಣ ಪ್ರಾಯದಲ್ಲೇ ಇವತ್ತು ಮದ್ಯಪಾನಕ್ಕೆ, ಡ್ರಗ್ಸ್ ಅವಳಿ ಬೇರೆ, ಈಗ ಮದ್ಯಪಾನ, ಧೂಮಪಾನ ಮತ್ತು ಅದೇನೋ ಇದಾಗ್ತಾರಲ್ಲ, ಏನ್ ಸಿಗೋಣ, ಗುಟ್ಕಾ ಇವೆಲ್ಲ ಕೂಡ 100 ವರ್ಷ ಬದುಕುವಂತ ಯುವಕರು ಮದುವೆ ಆಗದಿರನೆ ಅಥವಾ ಮದುವೆ ಆಗಿ ಸಣ್ಣ ಮಕ್ಕಳಿರುವಂತವ್ರು ಕೂಡ ಇವತ್ತು ತೀರ್ಕೊಳ್ಳೋಂತ ಪರಿಸ್ಥಿತಿಗೆ ಬಂದಿದ್ದಾರೆ. ಆ ತರ ಯಾವುದೋ ದುಶ್ಚಟಕ್ಕೆ ಪಾಪ ನಮ್ಮ ಮಹೇಶ್ ಅವರು ಕೂಡ ಬಲಿಯಾಗಿ ಇನ್ನೇನು ಅಂತಿಮ ಯಾತ್ರೆಗೆ ಸಿದ್ಧ ಆದಾಗ ಅವರೇ ಮಾತುಗಳು ಅವ್ರು ಹೇಳಿದರು, ನನಗೆ ಬೆಳಕು ಕಾಣಿಸ್ತು, ಅವತ್ತಿನಿಂದ ನಾನು ಯೇಸು ಪ್ರಭುವನ್ನ ನಾನು ನಂಬ್ತಾ ಇದ್ದೇನೆ, ನಂಬದ ಮೇಲೆ ನನಗೆಲ್ಲ ಕೂಡ ಒಳ್ಳೇದಾಗಿದೆ. ಹೌದಾ? ಇದನ್ನ ಹೇಳಿದ್ರು. ಅಂದ್ರೆ ಒಬ್ಬ ವ್ಯಕ್ತಿಗೆ ನಂಬಿಕೆ ಬಹಳ ಮುಖ್ಯ. ನಾನು ನಿನ್ನೆ ಹೇಳಿದೆ, ನಂಬಿಕೆಯನ್ನ ಇಟ್ಟು ನೀವು ಅಚಲವಾಗಿ ಆ ನಂಬಿಕೆಯ ವಿಶ್ವಾಸದಿಂದ ನೀವು ಪೂಜೆ ಮಾಡಿದ್ರೆ ಕಲ್ಲು ಕೂಡ ದೇವರಾಗ್ತಾನೆ, ಅದೇನಪ್ಪ ಆಗ್ತಾರೆ. ಹಾಗಾಗಿ ನಮ್ಮ ನಂಬಿಕೆ ಮುಖ್ಯ, ನಮ್ಮ ಶ್ರದ್ಧೆ ಮುಖ್ಯ. ಇವತ್ತು ಮಹೇಶ್ ಒಂದು ಲೈವ್ ಎಕ್ಸಾಂಪಲ್ ನಮ್ಗೆ. ಅಂದ್ರೆ ಎಂತ ವ್ಯಕ್ತಿ, ಇನ್ನೇನು ಅವ್ರು ನಮ್ಮಿಂದ ಇರ್ತಾ ಇರಲಿಲ್ಲ ನಮ್ಮ ಮಧ್ಯೆ, ಅವ್ರು ಅದನ್ನೇ ಮುಂದುವರಿಸಿದ್ರೆ. ಆದ್ರೆ ಅವ್ರ ಜ್ಞಾನೋದಯ ಆಗಿ ಇವತ್ತು 4 ಜನಕ್ಕೆ ಅವ್ರ ಬೆಳಕನ್ನ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಈ ಕಾರ್ಯಕ್ರಮ ಅಲ್ಲಿಂದ ಇವತ್ತು ನೋಡಿ, ಇಂಥ ಒಂದು ಕಟ್ಟಡ, ಇವತ್ತಿಷ್ಟು ಜನ ಸ್ನೇಹಿತರು, ಸಂಬಂಧ, ಒಂದು ಕುಟುಂಬದ ಸದಸ್ಯನ ಕರೆದಂಗೆ ಎಲ್ಲರನ್ನು ಕರೆದು ಇವತ್ತು ಈ ಕಾರ್ಯಕ್ರಮ ಮಾಡಿದ್ದಾರೆ ಅಂದ್ರೆ ದೇವರಿದ್ದಾನೆ, ನಂಬಿಕೆಗಳಿದೆ. ಮತ್ತು ನಾವು ನಿಜವಾಗಿಯೂ ಕೂಡ ಯಾವುದಾದ್ರೂ ಒಂದು ವಿಷಯವನ್ನ ಭಕ್ತಿಯಿಂದ ನಾವು ಅದನ್ನ ರೂಢಿಸ್ಕೊಂಡ್ರೆ ಅದು ಎಲ್ಲರಿಗೂ ಒಳ್ಳೇದಾಗ್ತದೆ ಅನ್ನೋದು ಇದಕ್ಕೆ ಒಂದು ನಿದರ್ಶನ ಒಬ್ಬ ಮಹೇಶ್ರು. ಹಾಗಾಗಿ ಬಂದಿರುವಂತ ಎಲ್ಲ ಯೇಸು ಪ್ರಭುವಿನ ಎಲ್ಲ ಭಕ್ತಾದಿಗಳಿಗೆ, ನಮ್ಮ ಸಹೋದರ ಸಹೋದರಿಯರಿಗೆ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಸಂತೋಷದಲ್ಲಿ ನನ್ನನ್ನು ಕೂಡ ಭಾಗಿಯಾಗಿ ನಿಮ್ಮ ಜೊತೆಯಲ್ಲಿ ಸಂತೋಷವನ್ನ ಹಂಚಿಕೊಳ್ಳುವಂತ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಗೆಲ್ಲ ಕೂಡ ಹೃದಯಪೂರ್ವಕವಾದಂಥ ಕೃತಜ್ಞತೆ ಅರ್ಪಿಸಿ ನಾನು ಮಾತನಾಡ್ತೀನಿ. ಇಷ್ಟುವರೆಗೂ ನಮ್ಮ ಮೆಚ್ಚಿನ ಸಂಸದರಾಗಿರುವಂತ ಡಾಕ್ಟರ್ ಸುಧಾಕರ್ ಸರ್ ಅವರು, ನಿನ್ನಂತೂ ನಿನ್ನ ನೆರೆಯವರನ್ನು ಪ್ರೀತಿಸಬೇಕು, ನಿಮ್ಮಲ್ಲಿ ಇರುವಂತದ್ದನ್ನ ಅನೇಕರಿಗೆ ಹಂಚಬೇಕೆಂಬುವಂತ ಮಾನವೀಯ ವಿಷಯಗಳನ್ನ ಬೈಬಲ್ ಅನುಸಾರವಾಗಿ ಯೇಸು ಸ್ವಾಮಿಯಲ್ಲಿರುವಂತ ನಿನ್ನಂತೂ ನಿನ್ನ ನೆರೆಯವರನ್ನು ಪ್ರೀತಿಸಿ ಎಂಬುವಂತ ಮಾತಿನ ಆಧಾರದ ಮೇಲೆ ನಮ್ಮ ಕ್ರಿಸ್ಮಸ್ ಸಲುವಾಗಿ ಎಲ್ಲರಿಗೆ ಹಿತೋಪದೇಶ ಮಾಡಿದಂತ ಸರ್ ಸುಧಾಕರ್ ಸರ್ಗೆ ತುಂಬಾ ಹೃದಯಪೂರ್ವಕವಾದಂತ ಧನ್ಯವಾದಗಳು ತಿಳಿಸುತ್ತಾ, ಈಗ ಕೇಕ್ ಕಟ್ ಮಾಡ್ಲಿಕ್ಕೆ ಇದ್ದಾರೆ. ಸೊ ದಯವಿಟ್ಟು ಸರ್ ಈಗ ಕೇಕ್ ಕಟ್ ಮಾಡ್ತಾ ಇದ್ದಾರೆ.
ಓಕೆ, ದಯವಿಟ್ಟು ಎಲ್ಲರೂ We wish you a Merry Christmas. We wish you a Merry Christmas. We wish you a Merry Christmas and a Happy New Year. We wish you a Merry Christmas. We wish you a Merry Christmas. We wish you a Merry Christmas and a Happy New Year. We wish you a Merry Christmas. We wish you a Merry Christmas. We wish you a Merry Christmas and a Happy New Year. Happy Christmas. Happy Christmas. Merry Christmas. Merry Christmas. बोलो यीशु महाराज के। ಸುಧಾಕರ್ ಸರ್ ಸಮಯವನ್ನು ಬದುಕಿಟ್ಟು ನಮ್ಮ ಮದುವೆಗೆ ಈ ಒಂದು ಕ್ರಿಸ್ಮಸ್ಗೆ ಹೊಸ ಬೆಳಕನ್ನು ಕೊಟ್ಟಿದ್ದಾರೆ. ಸೊ ಸಂಸದರಿಗೆ ನಾವೆಲ್ಲರೂ ಶಿವರಾಗಿ ಮೂಲಕ ಕ್ರಿಸ್ಮಸ್ ಸಮಾರಂಭಕ್ಕೆ ಆಗಮಿಸಿದಂತ ಸಂಸದರು ಚಿಕ್ಕಬಳ್ಳಾಪುರ ನೇತಾರರಾಗಿರುವಂತ ಶ್ರೀಯುತ ಡಾಕ್ಟರ್ ಸುಧಾಕರ್ ಸರ್ ನಮ್ಮ ಮಧ್ಯದಲ್ಲಿದ್ದು ಕ್ರೈಸ್ತರು ಈ ಲೋಕಕ್ಕೆ ಕೊಟ್ಟಿರುವಂತಹ ಕೊಡುಗೆ ಬಗ್ಗೆ ಮಾನವರಾಗಿ ನಾವು ಹೇಗೆ ಬಾಳಬೇಕು ಎಂಬುದಾಗಿ ನಮಗೆ ಹಿತರಕ್ಷಣೆಗಳನ್ನ ನೀಡಿದ್ದು ನಮ್ಮನ್ನ ಪ್ರೋತ್ಸಾಹಿಸಿದಂತ ಡಾಕ್ಟರ್ ಕೆ ಸುಧಾಕರ್ ಸರ್ಗೆ ಹೃದಯಪೂರ್ವಕವಾದಂತ ಕ್ರಿಸ್ಮಸ್ ಶುಭಾಶಯಗಳನ್ನ ತಿಳಿಸುತ್ತೇವೆ. ಓಕೆ, ಎಲ್ಲರೂ ಚಪ್ಪಾಳೆ ತಪ್ಪುತ್ತಾ ಅವರನ್ನ ಪ್ರೀತಿಪೂರ್ವಕವಾಗಿ ನಾವು ಅವರನ್ನ ವಂದನೆಗಳೊಂದಿಗೆ ನಾವು ಕಲಿಸೋಣ. ಇದುವರೆಗೂ ನಮ್ಮ ಮುಖ್ಯ ಜನನಾಯಕರಾಗಿರುವಂತಹ ನಮ್ಮ ಡಾಕ್ಟರ್ ಕೆ ಸುಧಾಕರ್ ಸರ್ ಅವರಲ್ಲಿ ಯೇಸು ಸ್ವಾಮಿ ಬಗ್ಗೆ ಕೂಡ ಉತ್ತಮವಾದ ಸಂದೇಶವನ್ನು ಕೊಟ್ಟು ಹೋಗಿದ್ದಾರೆ. ದಯಮಾಡಿ ಎಲ್ಲರೂ ಕೂಡ ಸಾಧನ ಕೇಳಿ ಊಟ ಮಾಡ್ಕೊಂಡು ಹೋಗಬೇಕು. ಖಂಡಿತ ಹಂಗೆ ಹೋಗ್ಬೇಡಿ, ಖಂಡಿತ ಊಟ ಮಾಡ್ಕೊಂಡು ಹೋಗ್ಬೇಕು. ದೇವ್ರ ಮುಂದೆ ನಿಮಗೆ 5 ನಿಮಿಷಕ್ಕೆ ಊಟ ಮಾಡ್ಕೊಂಡು ಹೋಗಿ ಮೊದಲು ಹಂಗೆ ಹೋಗ್ಬೇಡಿ. ಸಾಹೇಬರ ನಂತರ ಮತ್ತೊಂದು ಬನ್ನಿ, ಸಾಹೇಬರ ಬೆನ್ಸಿನಲ್ಲೇ ಬನ್ನಿ, ಊಟ ಮಾಡ್ಕೊಂಡು ಹೋಗಿ. ಹಾಲೆಲೂಯಾ. ಒಂದು ಹಾಡನ್ನು ಹಾಡೋಣ ಕರ್ತನ ಸಮ್ಮುಖದಲ್ಲಿ. ಅದೇ ಡಿಮಿಟಾಗಿ ಸನ್ಮಾನಗಳಿದ್ದಾವೆ. ಸನ್ಮಾನ ಕಾರ್ಯಕ್ರಮವನ್ನು ಮುಂದುವರ್ಸೋಣ. ಒಂದು ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋ ಸನ್ಮಾನ ಕಾರ್ಯಕ್ಕೆ ಪ್ರಾರ್ಥನೆ ಮಾಡಿದ್ದ ಸರ್. ಫಸ್ಟ್ ಹೋಗ್ಬಾರ್ದು ಇದೊಂದು ಸರ್ ಫಸ್ಟ್ಗಿಂತ ಬಂದು ಪ್ರಾರ್ಥನೆ ಮಾಡ್ತಾರೆ. ಆನಂತರ ಮೇಲೆ ಶಾಲೆಗಳಿದ್ದಾವೆ, ಶಾಲೆಗಳು ತಗೊಬಂದ್ರಿ. ಗಿಫ್ಟ್ಗಳಿದ್ದಾವೆ, ಗಿಫ್ಟ್ಗಳು ತಗೊಬಂದ್ರಿ. ಸೇವಕರು ಎಲ್ಲ ಸೇವಕರಿಗೆ ಗಿಫ್ಟ್ ಇದೆ, ಎಲ್ಲ ಇದೆ. ದಯಮಾಡಿ ಒಳ್ಳೆ ಊಟ ಇದೆ, ರುಚಿಕರವಾಗಿ ಆಹಾರ ಇದೆ. ದಯಮಾಡಿ ಊಟ ಮಾಡ್ಕೊಂಡು ಹೋಗಿ. ಯಾರು ಕೂಡ ಊಟ ಮಾಡದೆ ಹೋಗ್ಬೇಡಿ. ಒಂದು 10 ನಿಮಿಷ 15 ನಿಮಿಷ ಲೇಟ್ ಆಗ್ಬೋದು. ಖಂಡಿತ ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ಬೇಕು. ನಿಮ್ಮ ಹತ್ರ ನಾನು ಮನವಿ ಮಾಡ್ತಾ ಇದ್ದೀನಿ, ಕೇಳ್ಕೊಳ್ತಾ ಇದ್ದೀನಿ. ನಿಮ್ಮ ಸಹೋದರನಾಗಿ ನಾವು ಕೇಳ್ಕೊಳ್ತಾ ಇದ್ದೀನಿ, ಪ್ರತಿಯೊಬ್ಬರು ಕೂಡ ಊಟ ಮಾಡ್ಕೊಂಡು ಹೋಗ್ಬೇಕು. ನಮ್ಮ ಬಸವರಾಜಣ್ಣ ಬಂದಿದ್ದಾರೆ, ಅವರು ಕೂಡ ಬಸವರಾಜಣ್ಣವರೇ ನೀವು ಸಮಯ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ನೀವು ಸಮಯವಾಗಿ ದಾಂಪತ್ಯ ಬಂದಿದ್ದೀರಿ. ಅಲ್ಲ ಸಾರಿ, ನೀವು ಕೂಡ ಊಟ ಮಾಡ್ಕೊಂಡು ಹೋಗ್ಬೇಕು. ಒಂದು ಪ್ರಾರ್ಥನೆ ಮಾಡೋಣ. ನಮ್ಮ ಹತ್ರ ಗಿಟಾರ್ ಪರಿಸ್ಥಿತಿ ಒಂದು ಪ್ರಾರ್ಥನೆ ನಡೆಸ್ಕೊಡ್ತಾರೆ. ಸಾರಿ ಸರ್, ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡಿದ ಪರಲೋಕ ತಂದೆ, ನಿಮಗೆ ಸ್ತೋತ್ರ ಸ್ವಾಮಿ. ವಿಶೇಷವಾಗಿ
ವೇಳೆಯಲ್ಲಿ ನಡೆದಂತ ಕ್ರಿಸ್ಮಸ್ ಹಬ್ಬದ ಆಚರಣಾ ವಿಷಯಗಳಿಗಾಗಿ ಸ್ತೋತ್ರ ಸ್ವಾಮಿ. ನಿನ್ನ ಅದ್ಭುತವಾಗಿ ಆಚರಣಕರವಾಗಿ ಮಾಡಿದಂತ ಎಲ್ಲಾ ಕಾರ್ಯಕ್ರಮಗಳಿಗಾಗಿ ನಾವು ನಿಮಗೆ ಕೃತಜ್ಞತೆ ಸಲ್ಲಿಸುತ್ತೀವಪ್ಪ. ಕರ್ತನೆ, ಪ್ರಯಾಸ ಪಟ್ಟಂತ ಎಲ್ಲಾ ಕರ್ತನ ಮಕ್ಕಳನ್ನು ಆಶೀರ್ವದಿಸಿರಿ ಮತ್ತು ಪ್ರಯಾಸ ಪಟ್ಟು ನಿಮ್ಮ ದಾಸರು ಕರ್ತನೆ ವಿಶೇಷವಾಗಿ ಮನುಷ್ಯರು ಕುಟುಂಬ ಸಮೇತವಾಗಿ ಮತ್ತು ಪ್ರಯಾಸ ಪಟ್ಟಂತವರ ಆತ್ಮಿಕವಾದಂತಹ ಜೀವಿತಗಳನ್ನು ಇನ್ನು ಆತ್ಮಿಕವಾದಂತ ನೀವು ನಡೆಸಿ ಸಹಾಯ ಮಾಡಪ್ಪ. ಅಂತ ಅನೇಕ ಜನರಿಗೆ ಕರ್ತನೆ ವಾಕ್ಯಗಳನ್ನು ತಿಳಿಪಡಿಸುವಂತ ಈ ಒಂದು ಕರ್ತನೆ ಪ್ರಾಂತವನ್ನು ಆಶೀರ್ವದಿಸಿರಿ. ಇನ್ನ ಕರ್ತನೆ ಇಂದಿನ ವಿಷಯಗಳಲ್ಲೂ ಇನ್ನ ಅನೇಕ ಕರ್ತನ ವಾಕ್ಯವನ್ನು ತಿಳಿದಿರುವಂತ ಅನೇಕ ಜನರು ಬಂದು ಕರ್ತನ ವಾಕ್ಯವನ್ನು ತಿಳಿಪಡಿಸುವುದಕ್ಕೂ ಮತ್ತು ಆತನ ಸಂದೇಶವನ್ನು ಕೇಳುವುದಕ್ಕೂ ಇನ್ನು ಅನೇಕವಾದಂತ ಕರ್ತನೆ ಕೇಳಿದ ಭಾಗದಲ್ಲಿ ನೀನು ಪ್ರಾರ್ಥಿಸು. ನಿನಗೆ ಕೊಡಬೇಕಾದ ಅನ್ಯ ಜನರನ್ನು ಕೊಡುತ್ತಿರುವಂತ ವಾಕ್ಯಕ್ಕಾಗಿ ಸ್ತೋತ್ರ. ಅದೇ ರೀತಿಯಲ್ಲಿ ನಡೆಸು, ಅಭಿವೃದ್ಧಿಪಡಿಸು, ಆಶೀರ್ವದಿಸು, ಸಹಾಯ ಮಾಡು. ಮುಂದಿನ ಕಾರ್ಯಕ್ರಮಗಳೆಲ್ಲ ನಿನ್ನ ಪಾದಕ್ಕೆ ಸಮರ್ಪಿಸುತ್ತಾ ಈಗಲೂ ಯಾವಾಗಲೂ ನನ್ನ ಜೊತೆಗಾರನಾಗಿರುವಂತ ಕರ್ತನಾದ ಯೇಸು ಸ್ವಾಮಿ ನಾಮದಲ್ಲಿ ಪ್ರಾರ್ಥಿಸಿ ಬೇರೆ ಪಡೆದುಕೊಳ್ಳಲು ಪರಲೋಕದ ತಂದೆ. ಪ್ರಾರ್ಥನೆ ನಡೆಸಿದ ನಮ್ಮ ವಿಧಾನ ಪರಿಷತ್ಗೆ ಯೇಸು ಕ್ರಿಸ್ತ ನಮ್ಮ ವಂದನೆಗಳು. ವಿಶೇಷವಾಗಿ ಸನ್ಮಾನ ಕಾರ್ಯಕ್ರಮ ಅನ್ನೋದು ನಮ್ಮ ಮಾದನ್ ಶಿವಣ್ಣವರು ಇಲ್ಲಿಗೆ ಮುಂದೆ ವೇದಿಕೆ ಮೇಲೆ ಬರಬೇಕು. ಅವ್ರ ಮುಖಾಂತರ ಸನ್ಮಾನ ನೀಡಬೇಕು. ಮಾದನ್ ಶಿವಣ್ಣವರು ವೇದಿಕೆ ಮೇಲೆ ಬರಬೇಕಂತ ಮನವಿ ಮಾಡ್ತೀನಿ. ಅವ್ರ ಮುಖಾಂತರ ಸನ್ಮಾನ ಕಾರ್ಯಕ್ರಮ ಮಾಡೋಣ. ಮಾದನ್ ಶಿವಣ್ಣವರು ಸಾಹೇಬರು ಕಳಿಸಿದ್ರು ಇಲ್ಲಿ ಹೊರಟು ನಮ್ಮ ಮಹೇಶ್ವರ ಬಂದಿದ್ದಾರೆ. ಮಹೇಶ್ವರ ಕೂಡ ಯೇಸು ಕ್ರಿಸ್ತ ನಾವು ವಂದನೆಗಳು. ನಮ್ಮ ಎಲ್ಲ ಹಳ್ಳಿನ ಸಿದ್ಧತೆ ಬನ್ನಿ ಒಂದು ಸೇವಕರು ಕೂಡ ವೇದಿಕೆ ಮೇಲೆ ಬರಬೇಕು. ಒಂದೊಂದು ಸೇವಕರು ಮಾತ್ರ ಬಂದ್ರೆ ಒಳ್ಳೆ ಗಿಫ್ಟ್ ಇದೆ. ನಮಗಾದ ಪ್ರಾರ್ಥನೆ ಮಾಡ್ರಿ, ನಮ್ಮ ಸಭೆಗಾದ ಪ್ರಾರ್ಥನೆ ಮಾಡ್ರಿ. ಖಂಡಿತ ನಮ್ಮ ಸಭೆಯನ್ನು ಅಭಿವೃದ್ಧಿ ಆಗಬೇಕು. ದೇವರು ಒಂದು ಒಳ್ಳೆ ಸೈಟ್ ಕೊಟ್ಟಿದ್ದಾರೆ. ಸೈಟ್ ಕೊಟ್ಟವರು ಕೂಡ ನಮ್ಮ ಚಂದ್ರಣ್ಣವರು ಇದ್ದಾರೆ. ಚಂದ್ರಣ್ಣವರು ಕೂಡ ಯೇಸು ಸ್ವಾಮಿ ಹತ್ರ ವಂದನೆಗಳು, ಸ್ವಾಗತವನ್ನು ಬಯಸ್ತೇನೆ. ದೇವರನ್ನು ಆಶೀರ್ವಾದ ಮಾಡಿ. ಶಿವಣ್ಣರೇ, ನಾರಾಯಣ ಶಿವಣ್ಣರೇ ಸ್ವಲ್ಪ ಅರ್ಜೆಂಟ್ ಒಂದು ವೇದಿಕೆ ಮೇಲೆ ಬರಬೇಕು. ನಮ್ಮ ಬ್ಯಾಚು ಚಾಂದೋರ್ ಇರ್ಬೋದು ಎಲ್ಲರೂ ಇಲ್ಲ ಸೇರ್ಬೇಡ. ನಾಲ್ಕು ಜನ ಹೆಂಗೆ ಬಿಡ್ಬೋದು. ಬರೋರ್ಗು ಒಂದು ಸುಮಾರು ಜನ ಪಾರ್ಷಲ್ ಮುಂದೆ ಇರೋ ಪಾರ್ಷಲ್ ಬನ್ನಿ ಸರ್. ನಮ್ಗೆ ಬನ್ನಿ ಪಾರ್ಷಲ್ ಚಾಲುವ ಮಾತು ಫಸ್ಟ್ ಒಂದು ನಿಮಿಷ ಇದು ಕಾಣಿಕೆ. ಓಕೆ 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 ಥ್ಯಾಂಕ್ ಯು. ಆಶೀರ್ವಾದ ಮಾಡಿ. ಅಭಿನಂದಿತಮ್ಮ ಫಸ್ಟ್ ಇಲ್ಲಿ ಬನ್ನಿ. ಹಂಗೆ ಹೋಗ್ಬೋದು. ಕಾಣಿಕೆ ಇದೆ ಬರೋಣ. ಹಂಗೆ ಹೋಗ್ಬೇಕು. ಕಾಣಿಕೆ ತಗೊಂಡು ಹೋಗ್ಬೇಕು. ದಯಮಾಡಿ ಹಂಗೆ ಹೋಗ್ಬಾರ್ದು ನೀವು. ಓಕೆ ಬನ್ನಿ ಫಸ್ಟ್. ಓಕೆ ಥ್ಯಾಂಕ್ ಯು. ಬನ್ನಿ ಅಷ್ಟೇ ಬನ್ನಿ. ಚಿಕ್ಕ ಕಾಣಿಕೆ ಬೇಕಂದ್ರೆ ಕಾಣಿಕೆ ತಗೊಂಡು ಹೋಗ್ಬೇಕು. ಅಷ್ಟೇ ರಮೇಶ್ ಫಸ್ಟ್ ದಯಮಾಡಿ ಬೇಗ ಮಾಡ್ಕೊಂಡ್ಬಿಡಿ. ಚಿಕ್ಕ ಸಣ್ಣ ಕಾಣಿಕೆ ಸಣ್ಣ ಕಾಣಿಕೆ ಅಷ್ಟೇ. ಬನ್ನಿ ಹಂಗೆ ಹೋಗಿ ಅಷ್ಟೇ. ನಮ್ಗೆ ಪ್ರಾರ್ಥನೆ ಮಾಡಿ. ಓಕೆ ಆಶೀರ್ವಾದ ಮಾಡಲಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಅಲ್ಲಿ ಹೋಗಿ ಅಷ್ಟೇ. ಬನ್ನಿ ಚಿಕ್ಕದು ಕಾಣಿಕೆ ಪ್ರಾರ್ಥನೆ ಮಾಡಿ. ಅಷ್ಟೇ ಹಂಗೆ ಹೋಗ್ಬೇಡಿ. ಸಣ್ಣ ಕಾಣಿಕೆ ತಗೊಂಡೋಗಿ ದಯಮಾಡಿ ಹಂಗೆ ಹೋಗ್ಬೇಡ್ರಿ. ಸಣ್ಣ ಕಾಣಿಕೆ ತಗೊಂಡೋಗಿ ಅಷ್ಟೇ. ಹೇಳು ಫಸ್ಟ್. ಥ್ಯಾಂಕ್ ಯು. ಬನ್ನಿ ಫಸ್ಟ್ ಬನ್ನಿ. ಓಕೆ ಥ್ಯಾಂಕ್ ಯು. ಓಕೆ ಇಲ್ಲಿ ದೇವ್ರ ಆಶೀರ್ವಾದ ಮಾಡಿ ಫಸ್ಟ್ ಬನ್ನಿ. ಓಕೆ ಥ್ಯಾಂಕ್ ಯು. ಶಿವಣ್ಣವರು ಮುಂದೆ ಬರಬೇಕು. ನಮ್ಮ ಮಾದನ್ ಶಿವಣ್ಣವರು ಮಾದನ್ ಶಿವಣ್ಣವ್ರು ಮುಂದೆ ಬರಬೇಕು. ಥ್ಯಾಂಕ್ ಯು ಫಸ್ಟ್. ಮಾದನ್ ಶಿವಣ್ಣವ್ರು ಮುಂದೆ ಬರಬೇಕು. ಸನ್ಮಾನ ಕಾರ್ಯಕ್ರಮ ಇದೆ. ಬನ್ನಿ ಫಸ್ಟ್. ಸ್ಮಾಲ್ ಗಿಫ್ಟ್. ಓಕೆ ಥ್ಯಾಂಕ್ ಯು ಫಸ್ಟ್. ಥ್ಯಾಂಕ್ ಯು ಫಸ್ಟ್. ಓಕೆ ಸಂತೋಷ. ಶಿವಣ್ಣ ಬನ್ನಿ. ಶಿವಣ್ಣ ಬರ್ತಾರೆ. ಒಂದು ನಿಮಿಷ ಹೇಳಿ ಒಂದು ನಿಮಿಷ. ಶಿವಣ್ಣ ಮುಂದೆ ಮುಂದೆ ಒಂದು ಶಿವಣ್ಣರೇ ನಮ್ಮ ರವಿ ಸಾರು
ಮತ್ತೆ ನಮ್ಮ ಪ್ರಸನ್ನ ಸಾರು ಇರಿ ಒಂದು ನಿಮಿಷ ಊಟ ಮಾಡ್ಕೊಂಡು ಕಮ್ಮಿ ಒಂದು ನಿಮಿಷ ಸರ್ ರವಿ ಸಾರು ರವಿ ಸಾರು ಚಾಂದ್ ಎಲ್ಲ ಬನ್ನಿ ನೀವು ಸ್ವಲ್ಪ ಮಾಡ್ಬೇಕು ರವಿ ಸರ್ ಮಂಜಣ್ಣ ಮತ್ತೆ ನಮ್ಮ ಗೊಬ್ಬರಣ್ಣ ಮುಂದೆ ಗೊಬ್ಬರಣ್ಣ ಒಂದು ನ್ಯಾನ್ಸಮಣ್ಣ ಎಲ್ಲ ಬಂದು ನೀವು ಸ್ವಲ್ಪ ಜನ ಫಸ್ಟ್ ಇದು ಮಾಡಬೇಕು ಬರಬೇಕು ಮೊನ್ನೆ ಸರ್ ಕೊಡಿ ಮೇಲ್ಪಟ್ಟು ಕೊಡ್ತಾ ಇದ್ರು ಕೊಡಿ ಶಿವಣ್ಣ ಕೊಡ್ತಾರೆ ಶಿವಣ್ಣ